ಸೊ ಒಂದು ಕ್ಯೂರಿಯಾಸಿಟಿಗೆ ಒಂದ್ ಹೆಸರು ನಿಮಗೆ 2 ಕಾರ್ಡ್ ಅಲ್ಲಿ ನಾನು ಮಾಡ್ತೀನಿ ಸೊ ದಟ್ ಅವ್ರಿಗೂ ಹೆಲ್ಪ್ಫುಲ್ ಆಗತ್ತೆ. ಎನಿ ಒನ್ ಕ್ವಶನ್ ಅಂದ್ರೆ ಆಗತ್ತಾ ಇಲ್ವಾ ಅನ್ನೋದನ್ನ ಮಾಡಿ. ಸೊ ನೀವು ಪ್ರೇಯರ್ಸ್ ನ ಮಾಡ್ಕೊಳ್ಳಿ, ನಿಮ್ಮ ಏಂಜಲ್ಸ್ ಅಥವಾ ನಿಮ್ ಗಾಡೆಸಸ್ ನ ಪ್ರೇಯರ್ ಮಾಡ್ಕೊಂಡು ಒಂದ್ ಕಾರ್ಡ್ ತೆಗಿಯೋಣ. ಎಸ್ ಸರ್ ನೀವೇ ತೆಗೆದುಕೊಡಿ ಸೊ ದಟ್ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಓಕೆ ಫಸ್ಟ್ ಪ್ರೇ ಮಾಡ್ಕೋಬೇಕು ಅಲ್ವಾ? ಸೊ 2 ಕಾರ್ಡ್ ಇಡಿ, ಇಲ್ಲಿ ಬಂದು ಇಲ್ಲಿ ಬಂದು ಇಲ್ಲಿ ಬಂತು. ಈಗ ನೀವ್ ನೋಡ್ಬೋದು ಶಿಲ್ಪಾ ಅವರು ಅವ್ರ ಕೈಯಿಂದಾನೇ ತೆಗ್ದಿದ್ದಾರೆ ಕಾರ್ಡ್ಸ್ ಅಂಡ್ ಅವ್ರದೇ ಕ್ವಶನ್ ಇದು, ಎಸ್ ಆರ್ ನೋ ಕ್ವಶನ್. ಸೊ ಈ 2 ಕಾರ್ಡ್ ಅಲ್ಲಿ ಒಂದು ಕಾರ್ಡ್ ನ ನೀವು ಚೂಸ್ ಮಾಡ್ಬೇಕು ಇವಾಗ. ಓಕೆ ಇದು ತುಂಬಾ ಡಿಫಿಕಲ್ಟ್ ಇವಾಗ. ಓಕೆ ನಾನ್ ನಿಮ್ಗೆ ಇನ್ನೂ ಹೆಲ್ಪ್ ಮಾಡ್ತಾ ಇದೀನಿ. ಒಂದು ಕಾರ್ಡ್ ನ ಚೂಸ್ ಮಾಡಿರೋದ್ರಲ್ಲಿ ಎಸ್ ಆರ್ ನೋ ಆನ್ಸರ್ ಬರುತ್ತೆ ನಮಗೆ. ನೋ ಬಂದ್ರೆ ಇದಕ್ಕೆ ಸಪೋರ್ಟಿವ್ ತಗೋತೀವಿ, ಎಸ್ ಬಂದ್ರೆ ಇದಕ್ಕೆ ಸಪೋರ್ಟಿವ್ ತಗೋತೀವಿ ಏನಿದೆ ಅಂತ. ಓಕೆ ಸೊ ಒಂದು ಕಾರ್ಡ್ ನ ಪಿಕ್ ಮಾಡಿ. ಫಸ್ಟ್ ಒನ್ ಪಿಕ್ ಮಾಡ್ಬೇಕು, ಅದ್ರ ಜೊತೆಗೆ ಒಂದು ಸಪೋರ್ಟಿವ್ ಕಾರ್ಡ್ ಅಂತ. ಓಕೆ ಫಸ್ಟ್ ಒನ್ ಇದು ಪಿಕ್ ಮಾಡ್ತೀನಿ. ಸೊ ನಿಮ್ಮ ಪ್ರಶ್ನೆಗೆ ಆನ್ಸರ್ ಬಿಗ್ ಎಸ್. ಸನ್ ಬಂದಿದೆ. ನಿಮ್ ಮಗನ್ ಸಂಬಂಧಿತ ಏನೋ ಕ್ವಶನ್ ಇರಬಹುದು ಅಥವಾ ನಿಮ್ ಪರ್ಸನಲ್ ಗ್ರೋತ್ ಇರಬಹುದು. ಆ ಪರ್ಸನಲ್ ಗ್ರೋತ್ ಅಲ್ಲಿ ನೀವು ಅನ್ಕೊಂಡಿರೋದು ಮೇ ಬಿ ಇದು ವಿದಿನ್ 6 months ವಿದಿನ್ ಇಯರ್ ಅಲ್ಲಿ ಯು ಆರ್ ಎಕ್ಸ್ಪೆಕ್ಟಿಂಗ್ ಸಮ್ ಗ್ರೋತ್. ಈ ಗ್ರೋತ್ ನೀವೇನ್ ಇವಾಗ ಎಸ್ ಆರ್ ನೋ ಕೇಳ್ಕೊಂಡಿದ್ದೀರಾ, ಅದಕ್ಕೆ ನಾನು ಸಪೋರ್ಟಿವ್ ಆಗಿ ಈ ಕಾರ್ಡ್ ಆದ್ರೂ ನೋಡ್ಬಹುದು. ಅಕಸ್ಮಾತ್ ನೀವು ಇದನ್ ಬಿಟ್ಟು ಇದನ್ನ ಚೂಸ್ ಮಾಡಿದ್ರಿ ಅಂತ ಅನ್ಕೊಳ್ಳೋಣ, ಎಸ್ ಆರ್ ನೋ ಅಲ್ಲಿ ಇದಕ್ಕೆ ಆನ್ಸರ್ ನೋ ಬರ್ತಿತ್ತು, ಇದು ಹ್ಯಾಂಗ್ಡ್ ಮ್ಯಾನ್. ಓಕೆ ಸೊ ನೀವ್ ಇವಾಗ್ಲೇ ನೋಡ್ಬಹುದು ಎನರ್ಜೀಸ್ ಹೆಂಗ್ ವರ್ಕ್ ಆಗತ್ತೆ ಅಂತ. ನೀವ್ ಫಸ್ಟ್ ಪ್ರೇಯರ್ ಮಾಡ್ಕೊಂಡ್ರಿ, ಇಂಟೆನ್ಷನ್ ಕ್ರಿಯೇಟ್ ಮಾಡ್ಕೊಂಡ್ರಿ, ಆಲ್ರೆಡಿ ನಾವು ಪಾಸಿಟಿವ್ ಮೈಂಡ್ ಸೆಟ್ ಇಂದ ನಾವು ಕಾರ್ಡ್ ಪಿಕ್ ಮಾಡ್ತಿದೀವಿ. ಇದೆಲ್ಲೂ ಎಡಿಟ್ ಮಾಡಿದಿಲ್ಲ, ಈ ಕಾರ್ಡ್ಸ್ ಹಿಂಗೆ ಇತ್ತು, ಅವರೇ ಪಿಕ್ ಮಾಡಿರೋದು. ಅಂಡ್ ಎಸ್ ನೇ ನೀವು ಪಿಕ್ ಮಾಡಿದ್ರಿ. ಅಂಡ್ ಅದನ್ನ ನಾನು ಹೇಳ್ದೆ ನಿಮ್ ಪರ್ಸನಲ್ ಗ್ರೋತ್ ಅಥವಾ ನಿಮ್ ಮಗನ್ ಬಗ್ಗೆ ಕೇಳ್ಕೊಂಡಿದ್ರಿ, ಅದು ವಿದಿನ್ 6 months 1 year ಒಳಗಡೆ ನೀವು ಎಕ್ಸ್ಪೆಕ್ಟಿಂಗ್ ದಟ್ ಗ್ರೋತ್ ಅನ್ನೋದನ್ನ. ಸೊ ಆನ್ಸರ್ ಇಸ್ ಎಸ್. ಓಕೆ ಸೊ ಇದು ಸಪೋರ್ಟಿಂಗ್ ಅಂತ ತಗೊಂಡಿದ್ದೀರಲ್ಲ, ಇದು ಮಲ್ಟಿ ಟಾಸ್ಕಿಂಗ್. ಹ್ಯಾಂಡ್ ಮ್ಯಾನ್ ಅಂದ್ರೆ ನೋಡಿ ಅವ್ರು ಹೆಂಗೆ ತೇಲಾಡ್ತಾ ಇದ್ದಾರೆ, ನೇತಾಡ್ತಾ ಇದ್ದಾರೆ. ಅಂಡ್ ಇದು ನಿಮ್ಮ ಒಬ್ಬರಿಂದ ಸಾಧ್ಯ ಇಲ್ಲ ಈ ಗ್ರೋತ್. ಯು ವಾಂಟ್ ಸಪೋರ್ಟ್. ಟ್ರೂ. ಓಕೆ ಆ ರೀತಿ. ಓಕೆ ಓಕೆ ಸೊ ಅಂದ್ರೆ ಇದು ಸಪೋರ್ಟಿಂಗ್ ಅಂದ್ರೆ ನಾವು ಒಂಥರ ಇದು 50-50 ಅಂತನಾ, ಅಂದ್ರೆ ನಮ್ಮ ಮೇಲೆ ಎಕ್ಸಾಂಪಲ್ ಇವಾಗ ನೀವು ಇದನ್ನ ಬಿಟ್ಟು ಇದನ್ನೇ ಚೂಸ್ ಮಾಡಿದ್ರಿ ಅಂತ ಅನ್ಕೊಳ್ಳೋಣ. ದ ಆನ್ಸರ್ ಇಸ್ ನೋ ಅಂತ ಹೇಳ್ತಾ ಇದ್ದೆ. ಓಕೆ ಆನ್ಸರ್ ಇಸ್ ನೋ. ಆದರೆ ನೀವಿಲ್ಲಿ ನೋಡ್ಬೋದು ಈ ವ್ಯಕ್ತಿ ಕಾಲಲ್ಲಿ ಶೂಸ್ ಇಲ್ಲ, ಅವ್ರ ಕೈಯಲ್ಲಿ ಗ್ಲೌಸ್ ಆತರ ಪ್ರಿಪೇರ್ ಆಗಿಲ್ಲ ಆ ವ್ಯಕ್ತಿ. ಬಟ್ ಸ್ಟಿಲ್ ಈಸ್ ಟ್ರೈಂಗ್ ಸಮಥಿಂಗ್ ಡಿಫ್ರೆಂಟ್ಲಿ. ಅವನು ಹಂಗೆ ನೇತಾಡ್ಬೋದಾಗಿತ್ತು, ಬಟ್ ಉಲ್ಟಾ ನೇತಾಡ್ತಾ ಇದ್ದಾರೆ. ಅಂದ್ರೆ ಗ್ರಹಗಳು ಚೇಂಜ್ ಆದಾಗ ದೇವ್ರುಗಳು ಅಂದ್ರೆ ಶನಿ ಎಲ್ಲರಿಗೂ ಕಾಟ ಕೊಡ್ತಾರೆ, ಹನುಮಂತ್ ಒಬ್ರಿಗೆ ಬಿಟ್ಟು ಎಲ್ಲರಿಗೂ ಅವ್ರವ್ರದೇ ಆದ ಟಾಸ್ಕ್ ನ ಮಾಡುವಂತ ಪ್ರೆಷರ್ ಇದ್ದೇ ಇರುತ್ತೆ, ದೇವಾನ್ ದೇವತೆಗಳಿಗೆ ಇರುತ್ತೆ. ಇನ್ನು ನಮಗಿರಲ್ವಾ ಅಂದ್ರೆ ಯು ಹ್ಯಾವ್ ಟು ಫೇಸ್ ಸಮ್ ಡಿಫಿಕಲ್ಟೀಸ್ ಅಥವಾ ರಿಸ್ಕ್ ಟೇಕಿಂಗ್ ಮಾಡಿದ್ರೆ ಅದು ಎಸ್ ಆಗುತ್ತೆ. ನಾಟ್ ನಾವು ಯು ವಾಂಟ್ ಸಪೋರ್ಟ್ ಇದನ್ನ ತಗೋ. ಓಕೆ ಓಕೆ ಹಾಗೆ ನಾನು ಡ್ರೀಮ್ ಬಗ್ಗೆ ನಾನು ಕೇಳಿದೆ, ಮೆಸೇಜ್ ಮಾಡಿದ್ವಿ ನಿಮ್ಗೊಂದು ಡ್ರೀಮ್ ಬಂದಿತ್ತು ಅಂತ. ಸೊ ಐ ವಿಲ್ ಹೆಲ್ಪ್ ವಿತ್ ಕಾಲಿ ಡೆಕ್. ಸೊ ಏನ್ ಮೆಸೇಜ್ ತುಂಬಾ ಯೂಸ್ ಮಾಡ್ತೀನಿ, ಕಾಲಿ ಡೆಕ್ ಯೂಸ್ ಮಾಡ್ತೀನಿ. ಆಮೇಲೆ ಕಾಳಿ ಡೆಕ್ ನನಗೆ ಇದುವರೆಗೂ ಅಕ್ಯುರೇಟ್ ಮೆಸೇಜ್ ಕೊಟ್ಟಿದೆ 100ಗೆ 100%. ಓಕೆ ಅಂಡ್ ಈ ಡೆಕ್ ಅಥವಾ ಈ ಎನರ್ಜೀಸ್ ಕ್ಯಾರಿ ಮಾಡ್ಬೇಕು ಅಂದ್ರೆ ಯು ವಾಂಟ್ ಎಕ್ಸ್ಟ್ರಾ ಪವರ್, ಎಕ್ಸ್ಟ್ರಾ ಇಂಟ್ಯೂಷನ್, ಎಕ್ಸ್ಟ್ರಾ ಸ್ಟ್ರೆಂತ್. ಹಂಗಂತ ಸ್ಟ್ರೆಂತ್ ಹೇಳ್ತಾ ಇಲ್ಲ, ಒಳಗಿಂದ ನಿಮಗೆ ಒಂದು ಟ್ರಿಗರ್ ಇರ್ಬೇಕು. ಮತ್ತೆ ಈ ಡೆಕ್ ಬೇರೆ ಎಲ್ಲಾ ನೀವು ಟ್ಯಾರೋ ತಗೊಂಡ್ರೆ ಒಂದು ಗೈಡ್ ಅಂತ ಸಿಗತ್ತೆ ನಿಮಗೆ. ಆಮೇಲೆ ಕಾರ್ಡ್ ನಂಬರು, ಕಾರ್ಡ್ ಎಕ್ಸ್ಪ್ಲನೇಷನ್ ಎಲ್ಲ ಸಿಗತ್ತೆ. ಬಟ್ ಖಾಲಿ ಡೆಕ್ಗೆ ಏನು ಸಿಗೋದಿಲ್ಲ, ಗೈಡೆನ್ಸ್ ಆಗ್ಲಿ ಎಕ್ಸ್ಪ್ಲನೇಷನ್ ಆಗ್ಲಿ ಏನು ಸಿಗೋದಿಲ್ಲ. ಇದು ಹೈಲಿ ಇಂಟೆನ್ಸಿವ್ ಅವ್ರು ಮಾತ್ರ ಇದನ್ನ ಯೂಸ್ ಮಾಡಕ್ ಸಾಧ್ಯ. ನಿಮ್ಗೆ ಹೇಳ್ದಾಗೆ ಸ್ಕಲ್ಲು ಇದೆ ನೋಡಿ ಇದ್ರ. ಹೌದು. ಓಕೆ ಅಂಡ್ ಲೆಟರ್ ಕೂಡ ಇದೆ ಸಮ್ ಹಿಂದಿ ಇದು. ಓಕೆ ಅದು ಮಂತ್ರಗಳು ಅಂದ್ರೆ ಒಂದೊಂದಕ್ಕೊಂದೊಂದು ಎಲ್ಲದಕ್ಕೂ ಸೇಮ್. ಓಕೆ ಓಕೆ ಸೊ ನೋಡೋಣ ನಿಮ್ಮ ಡ್ರೀಮ್ ಆಗಿರೋದ್ರಿಂದ ಅದಕ್ಕೆ ರಿಲೇಟೆಡ್ ಆಗಿ ನೀವೀಗ ಆಕ್ಷನ್ ತಗೊಂಡಿದ್ದೀರಾ ಅಥವಾ ತಗೊಳ್ಳೋದಿದೆಯಾ, ಅಥವಾ ನಾನ್ ಅವಾಗ್ಲೇ ಒಂದು ಚಿನ್ನಮಸ್ತದ್ದು ಒಂದು ಎಕ್ಸಾಂಪಲ್ ಕೊಟ್ಟೆ, ನಿಮ್ ಕಂಫರ್ಟ್ ಝೋನ್ ಇಂದ ಆಚೆ ಬರ್ಬೇಕಾಗತ್ತೆ ನೀವು ಅಂತ, ಕೆಲವೊಂದನ್ನ ತ್ಯಾಗ ಮಾಡ್ಬೇಕಾಗತ್ತೆ ಅಂತ. ಸೊ ಆ ಆನ್ಸರ್ ಕರೆಕ್ಟಾ
ಅಥವಾ ಬೇರೆ ಮೀನಿಂಗ್ ಆ ತರ ಇದೆಯಾ, ಬೇರೆ ಮೀನಿಂಗ್ ಇದೆಯಾ, ಅಥವಾ ನೀವು ಇನ್ನೂ ಚೇಂಜಸ್ ಮಾಡ್ಕೊಳ್ಳೋದು ಏನಾರ ಇದೆಯಾ ಅಂತ ಅನ್ನೋದಕ್ಕೆ ಒಂದು ಕಾರ್ಡ್ ತಗೊಂಡು. ಸೊ ಅಗೇನ್ ನೀವು ನಿಮ್ ದೇವರನ್ನ ಪ್ರೇಯರ್ ಮಾಡ್ಕೊಳ್ತಾ ಅಥವಾ ಕಾಳಿನ ಪ್ರೇಯರ್ ಮಾಡ್ಕೊಳ್ತಾ ಒಂದು ಕಾರ್ಡ್ ತಗೊಂಡು. ಮುಚ್ಕೊಂಡೆ ಪಿಕ್ ಮಾಡಿ. ಥ್ಯಾಂಕ್ ಯು. ಸೊ ಇದು ನನ್ನ ಇಂಟ್ಯೂಷನ್ ಇಂದ ಒಂದು ಕಾರ್ಡ್ ತೆಗ್ದಿಟ್ಟಿರ್ತೀನಿ ನಾನು. ತುಂಬಾ ಜನ ಅನ್ಕೊಂತಾರೆ ಅದು ನಾವು ಪಾಸ್ ಮಾಡಿ ತೆಗ್ದಿಟ್ಟಿರ್ತೀವಿ ಅಂತ. ಇಲ್ಲಿ ಯಾವುದೇ ರೀತಿ ಪಾಸ್ ನಡೀತಾ ಇಲ್ಲ, ಇದು ಲೈವ್ ನಡೀತಾ ಇರೋದು. ಇದು ನನ್ನ ಕಾರ್ಡ್, ನಾನು ನಿಮ್ಗೆ ತೆಗ್ದಿಟ್ಟಿರೋದು. ಇದು ನೀವೇ ಪಿಕ್ ಮಾಡಿರೋದು, ನಿಮ್ಮ ಡ್ರೀಮ್ಗೆ ಸಂಬಂಧಿಸಿರುವಂತ ಕಾರ್ಡು. ದಕ್ಷಿಣಿ ದಕ್ಷಿಣ ದಕ್ಷಿಣಿ. ಅವ್ರ ಕೈಯಲ್ಲಿ ಕತ್ತಿ ಇದೆ ಅಂಡ್ ಅದು ಬ್ಲಾಕ್ ಕಾಳಿಯ ರೂಪನೇ. ಸೊ ಕಟ್ ಆಗಿರುವಂತದ್ದು ಕನ್ಸ್ ಬಂದಿತ್ತು ನಿಮಗೆ. ಅದು ಅಗೇನ್ ಅವರ ರುದ್ರ ರೂಪನೇ ಇಲ್ಲಿ ನೋಡ್ತಾ ಇರೋದು. ನಾವು ಶಾಂತ ರೂಪ ನೋಡ್ತಾ ಇಲ್ಲ, ರುದ್ರ ರೂಪನೇ ನೋಡ್ತಾ ಇರೋದು. ಶಿ ಕೇಮ್ ಫಾರ್ ಟೀಚಿಂಗ್, ಅಂದ್ರೆ ನಿಮ್ಗೇನೋ ಒಂದು ಹೇಳ್ಕೊಡ್ಬೇಕು ಅಂತಾನೆ ನಿಮ್ಮ ಡ್ರೀಮ್ ಅಲ್ಲಿ ಬಂದಿರೋದು. ಚಿನ್ನಮಸ್ತ. ಇಲ್ಲಿ ಎಷ್ಟೊಂದ್ ಕಾರ್ಡ್ ಇದೆ, ಕಮಲಾಕ್ಷಿ ಇದೆ, ತಾರಾಮ ಇದೆ, ಎಲ್ಲ ಬಿಟ್ಟು ನಿಮ್ಗೆ ಇದೇ ಕಾರ್ಡ್ ಬಂದಿದೆ. ಸೊ ಇಟ್ಸ್ ಅ ಟೀಚಿಂಗ್. ಅಗೇನ್ ಕಟ್ ಮಾಡೋದಕ್ಕೆ ಆಯುಧ ಕೈಯಲ್ಲಿ ಇದೆ ಇದು. ಇನ್ನ ನಾನು ಒಂದು ಸಪೋರ್ಟಿವ್ ಕಾರ್ಡ್ ನಿಮಗ್ ತೆಗ್ದಿದ್ದೆ. ಇದೇನ್ ಏನಂತೆ, ಇದು ಕೂಡ ಸ್ಮಶಾನ ಕಾಳಿ. ಇದು ನೀವು ಇಲ್ಲಿ ಅಬ್ಸರ್ವ್ ಮಾಡಿ, 1 2 3 4 5 ಸ್ಕಲ್ ಇದೆ. ಇದ್ರಲ್ಲಿ ಒಂದು ಸ್ಕಲ್ ಇದೆ. ನಿಮ್ ಹೆಡ್ ನೀವು ಕಟ್ ಮಾಡಿ ಇಟ್ಕೊಂಡು ಅವ್ರು ಇಟ್ಕೊಂಡ್ರು ಅನ್ನೋದು ಒಂದು. ಈ 5 ಎಲಿಮೆಂಟ್ಸ್ ಇದು. 5 ಎಲಿಮೆಂಟ್ಸ್ ಏನೇನು? ಭೂಮಿ, ನೀರು, ಆಕಾಶ, ವಾಯು, ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ಇನ್ನೂ ಹೆಚ್ಚಿನದನ್ನ ಕಲಿಬಹುದು ಅನ್ನೋದು ಒಂದಾಗಿರಬಹುದು. ಅಥವಾ ದಶಮಹಾವಿದ್ಯೆ ನೀವು ಪ್ರಾಕ್ಟೀಸ್ ಮಾಡಬಹುದು ಅನ್ನೋದು ಒಂದಾಗಿರ್ಬಹುದು. ಆಸ್ಟ್ರಾಲಜಿ ಆಗಿರಬಹುದು. ಸಮ್ ಸಾಧನ ಟು ರಿಲೇಟೆಡ್ ಟು ಪಂಚಭೂತಗಳನ್ನ ಯೂಸ್ ಮಾಡ್ಕೊಂಡು ಅದು ಒಂದು ಮೆಸೇಜ್ ಆಗುತ್ತೆ. ಎರಡನೇ ಮೆಸೇಜ್, ಈ 5ನ ನೀನ್ ತ್ಯಜಿಸ್ಬೇಕಾಗತ್ತೆ. ಹೇಗೆ? ಕೋಪ, ಓವರ್ ಥಿಂಕಿಂಗ್, ಬ್ಯಾಡ್ ಹ್ಯಾಬಿಟ್ಸ್, ಆತರ ನೀವ್ ಒಂದ್ 5 ಗುಣಗಳನ್ನ ತಗೊಂಡು ತ್ಯಾಗ ಮಾಡಿದ್ರೆ ಯು ವಿಲ್ ಬಿಕಮ್ ನ್ಯೂ ಪರ್ಸನ್. ಆಲ್ರೆಡಿ ದಿಸ್ ಹೆಡ್ ಕಟ್ ಆಗಿದೆ, ದೇವಿ ತಗೊಂಡಿದ್ದಾರೆ ಅದನ್ನ. ಸೊ ಇದನ್ನೆಲ್ಲ ನೀವ್ ತ್ಯಾಗ ಮಾಡಿ ನ್ಯೂ ಆಗಿ ನೀವ್ ಬಿಲ್ಡ್ ಆಗ್ಬೇಕು ಅನ್ನೋದನ್ನು ಮೆಸೇಜ್ ಇರ್ಬೋದು. ಸೊ ಇದು ಯಾವ್ದು ಇಲ್ಲಿ ನಾವು ಮುಂಚೆ ಡಿಸ್ಕಸ್ ಮಾಡಿದ್ದಲ್ಲ, ಲೈವ್ ಆಗಿನೇ ನಿಮ್ಗೆ ಎಕ್ಸಾಂಪಲ್ ತೋರಿಸ. ಮತ್ತೆ ಸೋಲ್ಮೇಟ್ಸ್ ಬಗ್ಗೆ ನಾನು ಕೇಳ್ಬೇಕಿತ್ತು. ತುಂಬಾ ಜನಕ್ಕೆ ಸೋಲ್ಮೇಟ್ಸ್ ಸಿಗ್ತಾರಾ ಅನ್ನೋ ಕ್ವಶನ್ ಇರುತ್ತೆ. ನಿಮ್ ಕಮೆಂಟ್ಸ್ ಅಲ್ಲೂ ನೋಡಿದೀನಿ ನಾನು, ನಿಮ್ದು ವಿಡಿಯೋಸ್ ಅಲ್ಲಿ. ಅಂಡ್ ಯಂಗ್ಸ್ಟರ್ಸ್ ಗೆ ತುಂಬಾ ಸೋಲ್ಮೇಟ್ ಅನ್ನೋದು ತುಂಬಾ ಇರುತ್ತೆ. ಸೊ ಇದನ್ನೆಲ್ಲ ಹೇಗೆ ಟ್ಯಾರೋ ಇಂದ ಹೇಗೆ ಹೆಲ್ಪ್ ಆಗತ್ತೆ, ಇದ್ರ ಬಗ್ಗೆ ತಿಳ್ಕೊಳ್ಳೋಕೆ? ಗುಡ್ ಕ್ವಶನ್. ಸೊ ಇಲ್ಲೇ ನೀವು ನೋಡ್ಬೋದು, ಆಲ್ರೆಡಿ ರೊಮ್ಯಾಂಟಿಕ್ ಏಂಜಲ್ಸ್ ಕಾರ್ಡ್ಸ್ ಇದೆ. ಇದರಿಂದಾನು ಸೋಲ್ಮೇಟ್ ಅಥವಾ ಟ್ವಿನ್ ಫ್ಲೇಮ್ ಕನೆಕ್ಷನ್ ಬಗ್ಗೆ ಹೇಳಬಹುದು. ಸಾರಿ, ಒಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೋಲ್ಮೇಟ್ ಕನೆಕ್ಷನ್ ಬೇರೆ, ಟ್ವಿನ್ ಫ್ಲೇಮ್ ಕನೆಕ್ಷನ್ ಬೇರೆ. ಮೇಡಮ್ ಇದು ಎರಡರಲ್ಲೂ ಇರ್ಲೇಬೇಕಾ, ಇದು ಬಿಟ್ಟು ನಾನು ಇರಬಾರ್ದಾ ನನ್ನ ಲೈಫ್ ಅಂದ್ರೆ ಅದು ಇದೆ. ಇಟ್ಸ್ ನಾಟ್ ಕಂಪಲ್ಸರಿ ನಿಮಗೆ ಟ್ವಿನ್ ಫ್ಲೇಮೇ ಸಿಗ್ಬೇಕು, ಸೋಲ್ಮೇಟೇ ಸಿಗ್ಬೇಕು ಅಂತ ಅಲ್ಲ. ಓಕೆ, ಅದಿಲ್ದೇನು ಪಾರ್ಟ್ನರ್ಸ್ ಇದ್ದಾರೆ. ಇದರಲ್ಲಿ ಕ್ಲಾರಿಟಿ ಕೊಡ್ತೀನಿ. ಅಂದ್ರೆ ಸತ್ತ ಮೇಲೆ ನಮ್ಮ ಆತ್ಮ ಭೂಮಿಯಿಂದ ಬಿಟ್ಟು ಹೋದ್ಮೇಲೆ ಒಂದು ಸರ್ಟನ್ ಹೈಟ್ ಹೋದ್ಮೇಲೆ ಅಲ್ಲಿ ಡಿಸೈಡ್ ಆಗತ್ತೆ ನೀನ್ ಏನಾಗ್ಬೇಕು ಅನ್ನೋದ್ರ ಬಗ್ಗೆ. ಅಲ್ಲಿ ಡಿಸೈಡ್ ಆದ್ಮೇಲೆ ಕೆಲವೊಬ್ರು ನಕ್ಷತ್ರ ಆಗಿ ಕನ್ವರ್ಟ್ ಆಗ್ತಾರೆ, ಕೆಲವೊಬ್ರು ಮತ್ತೆ ಹೊಸ ಜನ್ಮ ತಗೊಂಡ್ ಬರ್ತಾರೆ, ಕೆಲವೊಬ್ರು ಪ್ರಾಣಿ ಯೋನಿಯಲ್ಲಿ ಹೋಗ್ತಾರೆ. ಹಿಂಗೆಲ್ಲ ಚಾನ್ಸಸ್ ಇರುತ್ತೆ. ಮೇಲಕ್ಕೆ ಹೋದ್ಮೇಲೆ ನಕ್ಷತ್ರ ಆಗಿ ಕನ್ವರ್ಟ್ ಆದ್ಮೇಲೆ ನಕ್ಷತ್ರದ ಗುಂಪುಗಳಿರತ್ತೆ. ಆ ಗುಂಪುಗಳು ಅಂದ್ರೆ ನೀನ್ ಆ ಒಂದು ವ್ಯಕ್ತಿ ಅಂದ್ರೆ ಆ ಆತ್ಮ ಬರ್ಬೇಕಾದ್ರೆ ಎರಡು ಅಂದ್ರೆ ಆ ನಕ್ಷತ್ರ ಬರುವಾಗ 2 ತುಂಡಾದ್ರೆ ಅದು ಟ್ವಿನ್ ಫ್ಲೇಮ್. ಓಕೆ, ಈ ವ್ಯಕ್ತಿ ಮೀಟ್ ಆಗೇ ಆಗ್ತಾರೆ ಅಂಡ್ ದಟ್ ಈಸ್ ಟ್ರೂ ಟ್ವಿನ್ ಫ್ಲೇಮ್. ದಟ್ ಈಸ್ ಶಿವ ಅಂಡ್ ಪಾರ್ವತಿ. ಅಂದ್ರೆ ನೀವು ನಕ್ಷತ್ರ ಅಂತ ಏನ್ ಮೆನ್ಷನ್ ಮಾಡಿದ್ರೆ ರಿಯಲ್ ಆಕ್ಚುಯಲ್ ನಕ್ಷತ್ರ ಅಥವಾ ರಿಯಲ್ ಆಕ್ಚುಯಲ್ ನಕ್ಷತ್ರ. ಓಕೆ, ಹಾಗಾದ್ರೆ ಈಗ ಹಳೆ ಮುಂಚೆ ಎಲ್ಲ ಹೇಳ್ತಾರೆ ಅಂದ್ರೆ ಸತ್ತೋರು ಇವಾಗ ನೆಕ್ಸ್ಟ್ ನಕ್ಷತ್ರ ಆಗ್ತಾರೆ ಅಂತ, ಅದೆಲ್ಲ ನಿಜಾನಾ? ಎಸ್. ಓಕೆ,
ಆ ಚಾನ್ಸ್ ಯಾವಾಗ ಸಿಗುತ್ತೆ, ನೀನ್ ಒಳ್ಳೆ ಕೆಲಸಗಳನ್ನ ಮಾಡಿದಾಗ, ನೀನು ಒಂದಷ್ಟು ಕ್ರೈಟೀರಿಯಾನ ಮ್ಯಾಚ್ ಆದಾಗ ಮಾತ್ರ ನಕ್ಷತ್ರ ಆಗಿ ಹೋಗಕ್ ಸಾಧ್ಯ. ಇಲ್ಲ ಅಂದ್ರೆ ಪನಿಷ್ಮೆಂಟ್ ಝೋನ್, ನರಕಕ್ಕೆ ಹೋಗಿರುವಂತದ್ದು, ಮತ್ತೆ ಮನುಷ್ಯನ ಯೋನಿಯಲ್ಲಿ ಬರುವಂತದ್ದು. ನೀನು ಸ್ಟಾರ್ ಸೀಡ್ಸ್ ಆಗಿ ಹೋಗಿ ಮತ್ತೆ ಭೂಮಿಗೆ ಬಂದ್ರೇನೆ ನಿನಗೆ ಟ್ವಿನ್ ಫ್ಲೇಮ್ ಸಿಗೋದು. ಅದಕ್ಕೇನೆ ಶಿವ ಅವರನ್ನ 11 ಇದಕ್ಕೋಸ್ಕರ ವೆಯ್ಟ್ ಮಾಡಿತ್ತು ಜನ್ಮಕ್ಕೆ. ದೇ ಆರ್ ಟ್ವಿನ್ ಫ್ಲೇಮ್. ಅಂಡ್ ನೀವು ನೋಡ್ಬೋದು ಅವರಿಬ್ಬರದು ಹೋರಾಟನೇ, ಶಿವ ಮತ್ತೆ ಸತಿದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಶಿವ ಹೇಳ್ತಾ ಇದ್ರು, ಹಿಂಗೆ ಡಿಸ್ಕಷನ್ ಆಗ್ಬೇಕಾದ್ರೆ, ಎಲ್ಲದನ್ನು ತ್ಯಾಗ ಮಾಡ್ಬೇಕು ಅಂದ್ರೆ ಎಲ್ಲಾನು ಝೀರೋ, ನಶ್ವರ, ನಥಿಂಗ್, ನಿನ್ನೊಳಗ್ ನೀನ್ ಇದ್ರೆ ಸಾಕು ಅಂತ. ಅವಾಗ ಸತಿ ಆಯ್ತು, ನಾನು ಇಲ್ಲಿ ನೀವೇ ಇರಿ, ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ ಅಂತ ಹೋಗ್ತಾರೆ. ಶಿವನ್ನ ಸ್ವಲ್ಪ ದಿನ ಬಿಟ್ಟು ಹೋಗ್ತಾರೆ. ಅವಾಗ ಶಿವಂಗೆ ವೈರಾಗ್ಯ ಬಂದ್ಬಿಡುತ್ತೆ. ಏನೂ ಇಲ್ಲ, ಈ ಭೂಮಿಯಲ್ಲಿ ಸೃಷ್ಟಿನೇ ಇರೋದಿಲ್ಲ, ಹೊಸ ಗಿಡ ಬೆಳೆಯೋದಿಲ್ಲ, ಹೂ ಅರಳೋದಿಲ್ಲ, ಎಗೇನ್ ಸೃಷ್ಟಿ ಮುಂದುವರಿಯೋದಿಲ್ಲ. ಹೆಂಗೆ ಅದು ಸತಿ ಹೋದಾಗ ಹೆಂಗಿತ್ತು ಹಂಗೆ ಇರತ್ತೆ. ಆವಾಗ ಮತ್ತೆ ರಿಕ್ವೆಸ್ಟ್ ಮಾಡ್ಕೋತಾರೆ ಸತಿಗೆ, ಇಲ್ಲ ನೀನ್ ವಾಪಸ್ ಬರ್ಬೇಕು, ಸೃಷ್ಟಿ ಮುಂದುವರಿಬೇಕು ಅಂತಂದ್ರೆ ಶಿವ ಮತ್ತೆ ಸತಿಯ ಸಂಬಂಧ ಏನಿದೆಯೋ ಮುಂಚೆ ತರಾನೇ ಆಗ್ಬೇಕು. ಅವಾಗ ಸತಿ ಬರೋವಾಗ ಮತ್ತೆ ಹೇಳ್ತಾರೆ, ಇವಾಗ ಗೊತ್ತಾಯ್ತಾ ಒಂದು ಸ್ತ್ರೀ ಒಂದು ಪುರುಷನ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ. ಇದು ಟ್ವಿನ್ ಫ್ಲೇಮ್ ಜರ್ನಿ ಬಗ್ಗೆ. ಸೋಲ್ಮೇಟ್ ಬಗ್ಗೆ ನೀವು ಕೇಳಿದ್ರಿ. ಸೋಲ್ಮೇಟ್ ಅನ್ನೋದು 2 ಅಂದ್ರೆ ಗುಂಪಿನ ನಕ್ಷತ್ರಗಳಲ್ಲಿ, ಆ ಗುಂಪಿಂದ 2 ನಕ್ಷತ್ರ ಒಟ್ಟಿಗೆ ಬಂದ್ ಬೀಳತ್ತೆ. ದೇ ಆರ್ ಸೋಲ್ಮೇಟ್ಸ್. ಓಕೆ, ಅದೇ ಗುಂಪಿನಿಂದ. ಸೋಲ್ಮೇಟ್ಸ್ ಗಂಡ ಹೆಂಡತಿ ಆಗಿರಬಹುದು, ಅಣ್ಣ ತಂಗಿ ಆಗಿರಬಹುದು, ಅಪ್ಪ ಅಮ್ಮ ಅಂದ್ರೆ ನಿಮ್ಮ ಸೋಲ್ಮೇಟ್ ನಿಮ್ಮ ಮಗನೂ ಆಗಿರಬಹುದು, ನಿಮ್ಮ ಸೋಲ್ಮೇಟ್ ನಿಮ್ಮ ಕಸಿನ್ ಆಗಿರಬಹುದು, ನನ್ನ ಸೋಲ್ಮೇಟ್ ನನ್ನ ಅಕ್ಕನ ಮಗ ಆಗಿರಬಹುದು, ನನ್ನ ಸೋಲ್ಮೇಟ್ ನೇಬರು ಆಗಿರಬಹುದು. ದೇರ್ ಇಸ್ ಅ ಚಾನ್ಸಸ್. ಹಸ್ಬೆಂಡ್ ವೈಫ್ ಲವರ್ಸ್ ಆಗಿರ್ಬೇಕು. ಸೊ ಇದು ಕ್ಲಾರಿಟಿ ತಗೊಳ್ಳಿ. ಸೋಲ್ಮೇಟ್ ಬೇಕು ನನಗೆ, ಸೋಲ್ ಜರ್ನಿಲಿ ಇರ್ಬೇಕು ನಾನು ಅಂತ ಮತ್ತೆ ಹೇಳ್ತಾ ಇದೀನಿ. ಸೋಲ್ಮೇಟ್ ಬರೋದು ನಿಮಗೆ ಲೆಸನ್ ನ ಟೀಚ್ ಮಾಡೋದು, ನಿಮ್ ಜೊತೆಗೆ ಜಾಲಿಯಾಗಿ ಸೂಪರ್ ಆಗಿರಕ್ಕಲ್ಲ ಬರೋದು. ದೇ ಕಮ್ ಟು ಟೀಚ್ ಲೆಸನ್. ನಿಮ್ ಲೈಫ್ ಅಲ್ಲಿ ಇದು ಯಾವ್ದಾವ್ದು ಲೆಸನ್ ನ ಮಿಸ್ ಮಾಡ್ಕೊಂಡಿರ್ತೀರೋ ಅದನ್ನ ಅವ್ರು ಕಲ್ಸೋದಕ್ ಬರ್ತಾರೆ ಅಥವಾ ನೆನಪಿಸೋದಕ್ ಬರ್ತಾರೆ. ನೀವ್ ಯಾರ ಹತ್ರ ಆದ್ರೂ ಸಾಲ ಮಾಡಿ ಕೊಡದಲ್ಲೇ ಇದ್ರೆ ಈ ಸತಿ ಅವ್ರ ಸೋಲ್ಮೇಟ್ ಆಗಿ ಬಂದು ಸತಾಯಿಸ್ತಾರೆ. ಹಂಗೆ ಸೋಲ್ಮೇಟ್ ಒಳ್ಳೇದಕ್ ಬರೋದಿಲ್ವಾ ಮೇಡಮ್, ಅವ್ರು ನಮ್ಗೆ ಸಹಾಯ ಮಾಡೋದಿಲ್ವಾ ಅಂದ್ರೆ ಆತರನು ಇದೆ, ಅದು ಚಾನ್ಸಸ್ ಇದೆ. ಮೇ ಬಿ ಅವ್ರಿಗೆ ನೀವು ಹೆಲ್ಪ್ ಮಾಡಿರ್ತೀರಾ, ಬದ್ಲಿಗೆ ಅವರು ಈ ಜನ್ಮದಲ್ಲಿ ನಿಮ್ಗೆ ಹೆಲ್ಪ್ ಮಾಡ್ತಿರ್ತಾರೆ. ಕೆಲವೊಬ್ಬರನ್ನ ನೀವು ನೋಡ್ಬೋದು, ಮ್ಯಾರೇಜ್ ಆದ್ಮೇಲೆ ಸ್ಪೆಷಲಿ ಹಸ್ಬೆಂಡ್ ಮನೇಲಿ ಇರ್ತಾರೆ, ವೈಫ್ ನ ಜಾಬ್ ಕಳಿಸ್ತಿರ್ತಾರೆ, ಅವರೆಲ್ಲ ಹೌಸ್ ಹೋಲ್ಡ್ ಥಿಂಗ್ಸ್ ನ ನೋಡ್ಕೋತಿರ್ತಾರೆ, ಅವ್ರು ಎಲ್ಲಾ ರೀತಿಯ ತ್ಯಾಗ ಮಾಡಿರ್ತಾರೆ. ಆ ತರದ ಕೇಸಸ್ ಇರುತ್ತೆ. ಆಮೇಲೆ ಕೆಲವೊಬ್ರು ಕಿಡ್ನಿ ಇದನ್ನ ದಾನ ಮಾಡಿರ್ತಾರೆ. ದೇ ಆರ್ ರಿಯಲ್ ಸೋಲ್ಮೇಟ್ಸ್. ಬೆಸ್ಟ್ ಸೋಲ್ಮೇಟ್ ಎಕ್ಸಾಂಪಲ್ ಅಂದ್ರೆ ಕೃಷ್ಣ, ರಾಧಾಕೃಷ್ಣ. ದೇ ಆರ್ ಸೋಲ್ಮೇಟ್. ಇದ್ರದ್ದು ಬೆಸ್ಟ್ ಎಕ್ಸಾಂಪಲ್ ಸೋಲ್ಮೇಟ್. ಅದಕ್ಕೇನೆ ಅವ್ರು ಈಗ ಎಲ್ಲರೂ ಹೇಳ್ತಾರೆ ಮದ್ವೆ ಆಗಿಲ್ಲ, ಜೊತೆಗಿದ್ರು, ಏನ್ ಸಂಬಂಧ. ಆಮೇಲೆ ಗೋಪಿಕಾ ಸ್ತ್ರೀಯರಿದ್ರು, ರಾಸಲೀಲೆ ಆಡ್ತಿದ್ರು. ದೇ ಆಲ್ ಸೋಲ್ಮೇಟ್ಸ್. ಗೋಪಿಕಾ ಸ್ತ್ರೀಯರಿದ್ರು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ರು. ರಾಸಲೀಲೆ ಅಂದ್ರೆ ಗೊತ್ತಿಲ್ಲ, ನಾರ್ಮಲ್ ಪೀಪಲ್ ಏನಂತ ತಿಳ್ಕೊಂಡಿದ್ದಾರೆ ಅಂತ. ಅವರು ಅವ್ರ ಜೊತೆ ಜಸ್ಟ್ ಎದುರು ಬದ್ರು ಕುತ್ಕೊಳ್ಳೋದು, ನೋಡೋದು ಅಷ್ಟೇ. ಆಮೇಲೆ ಕೆಲವೊಂದು ಮಂತ್ರಾಸು, ಭಜನೆಗಳು, ಆರಾಧನೆ ಆ ತರದ್ ಇರ್ತಾ ಇತ್ತು. ರಾಸಲೀಲೆ ಅಂದ್ರೆ ಸಾಮಾನ್ಯ ಮನುಷ್ಯ ಬೇರೆ ತಿಳ್ಕೊಂಡು. ಆಮೇಲೆ ಅದನ್ನ ನೋಡಕ್ ಹೋದವರೆಲ್ಲ ಈಗ್ಲೂ ಕಲ್ಲಾಗಿರುವಂತದ್ದು. ಅಲ್ಲಿ ಈಗಲೂ ಬೃಂದಾವನ್ ಹತ್ರ ನಿಮ್ಗೆ ಪಳೆಯುಳಿಕೆಗಳು ಸಿಗತ್ತೆ. ಕಲ್ಲು ಅವ್ ಯಾರು ಕದ್ದು ನೋಡಕ್ ಹೋಗಿರಲ್ಲ, ಅವರೆಲ್ಲ ಕಲ್ಲಾಗಿದ್ದಾರೆ. ಈಗ್ಲೂ ಇದೆ ಅಲ್ಲಿ ಬೃಂದಾವನ್ ಹತ್ರ. ಆಮೇಲೆ ರಾಧೆ ಯಾವಾಗೂ ಅಷ್ಟೇ ಅವ್ರದ್ದು ಕಮ್ಯುನಿಕೇಶನ್ ತುಂಬಾ ಕಮ್ಮಿ ಇತ್ತು, ಕೃಷ್ಣಂದು ಮತ್ತೆ ರಾಧೆ. ಹೆಂಗೆ ಅಂದ್ರೆ ಬರೀ ಕಣ್ಣಲ್ಲಿ. ಅದನ್ನ ನಾನು ಚಾನಲ್ ಅಲ್ಲೂ ಎಕ್ಸ್ಪ್ಲೈನ್ ಮಾಡಿದೀನಿ. ರಾಧೆ ಕೃಷ್ಣನಿಗೆ ಹೆಂಗ್ ಕಮ್ಯುನಿಕೇಟ್ ಮಾಡ್ತಿದ್ದೆ. ಇಫ್ ಯು ಆರ್ ರಿಯಲ್ ಸೋಲ್ಮೇಟ್. ಇವಾಗ ಕೆಲವೊಬ್ರು ಅಂತಾರೆ ಗೊತ್ತಾ, ಒಬ್ರು ಮೀಟ್ ಆದ ತಕ್ಷಣ ಏನೋ ಜುಮ್ ಅಂತು, ಶೇಕ್ ಹ್ಯಾಂಡ್ ಕೊಟ್ಟ ತಕ್ಷಣ ಏನೋ ನನ್ ಕನೆಕ್ಷನ್ ಇದೆ ಅಂತ ಅನಿಸ್ತು, ಇವ್ರನ್ನೆಲ್ಲ ನೋಡಿದೀನಿ ಅಂತ ಅನಿಸ್ತು ಅಂತ. ಮೈಟ್ ಬಿ ಅವ್ರ ನಿಮ್ ಸೋಲ್ಮೇಟ್ ಆಗಿರ್ಬೋದು. ರಾಧೆ ಈ ತರ ಹಿಂಗೆ ಡಾಟ್ಸ್ ಇಟ್ಕೋತಾ ಇದ್ರು. ಆ ತರ ಡಾಟ್ಸ್ ಇಟ್ಕೊಂಡ್ರೆ ಅಂದ್ರೆ ಒಂದು ವೈಟ್ ಒಂದು ಬ್ಲಾಕ್ ಒಂದು ವೈಟ್ ಅಂದ್ರೆ ನಾನು ಡೇ ನೈಟ್ 2 ಟೈಮ್ ಅಲ್ಲಿ ನಿನ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತ ಸಿಗ್ನಲ್. ಹಂಗೇನೆ ಇಲ್ಲಿ ಒಂದು ನವಿಲ್ಗರಿ ಬರ್ಕೋತಾ ಇದ್ರು.
ಈಗ ನೀವು ಅಬ್ಸರ್ವ್ ಮಾಡಿ ಇದಾದ್ಮೇಲೆ ಮತ್ತೆ ಹೋಗಿ ಹೆಂಗ್ ರೆಡಿ ಆಗ್ತಿದ್ರು ಅದನ್ನ ಪಿಕ್ಚರ್ಸ್ ನೀವು ನೋಡ್ಬೋದು. ಇಲ್ಲಿ ಒಂದ್ ಸೈಡ್ ಮಾತ್ರ ನವಿಲ್ಗರಿ ಬರ್ದಿದೆ ಅಂದ್ರೆ ಕೃಷ್ಣ ಬರ್ತಾರೆ ಒಬ್ರೆ, ಗೋಪಿಕಾ ಸ್ತ್ರೀಯರು ಬರೋದು ಬೇಡ ಅಂತ ಅರ್ಥ. ಓಕೆ ಓಕೆ. ಅದೇ ರೀತಿ ಮಧ್ಯದಲ್ಲಿ ಮಧ್ಯದಲ್ಲಿ ಅರ್ಧ ಚಂದ್ರ ಸ್ಟಿಕ್ಕರ್ ಇಟ್ಕೊಂಡು, ಬೇರೆ ಇದೇನು ಡಾಟ್ಸ್ ಎಲ್ಲ ಏನು ಇಲ್ಲ. ಅಂದ್ರೆ ನಾನು ನೈಟ್ ಟೈಮ್ ಅಲ್ಲಿ ಅಂದ್ರೆ ಅರ್ಧ ಚಂದ್ರ ಇರೋ ಟೈಮ್ ಅಲ್ಲಿ ಸಿಗ್ತೀನಿ ಅಂತ. ಅದೇ ರೀತಿ ಬ್ಲೂ ಕಲರ್ ಅಲ್ಲಿನೂ ಪೇಂಟಿಂಗ್ಸ್ ಇರುತ್ತೆ ರಾಧೆದು. ನೀವು ಅಬ್ಸರ್ವ್ ಮಾಡಿ, ಇಲ್ಲಿ 3 ಡಾಟ್ ಇರುತ್ತೆ. ಮತ್ತೆ ಬ್ಲೂ ಕಲರ್ ಸ್ಪೆಷಲಿ, ಇಲ್ಲಿ ವೈಟ್ ಬ್ಲಾಕ್ ಹೇಳ್ದೆ ನಾನು. ಬ್ಲೂ ಕಲರ್ ಅಲ್ಲಿ ಸೈಡ್ ಅಲ್ಲಿ ಈ ತರ ಏನಾದ್ರು ಪೇಂಟಿಂಗ್ಸ್ ಇದ್ರೆ ನದಿ ತೀರದಲ್ಲಿ ಸಿಗ್ತೀನಿ. ಓಕೆ. ಸೊ ವಿತ್ ಪೇಂಟಿಂಗ್ ಅವ್ರು ಕಮ್ಯುನಿಕೇಶನ್ ಮಾಡ್ತಿದ್ರು. ಅಷ್ಟು ಸ್ಟ್ರಾಂಗ್ ಇರುತ್ತೆ ಸೋಲ್ಮೇಟ್ ಕಮ್ಯುನಿಕೇಶನ್, ಏನು ಹೇಳ್ದಲೇನೆ ಗೊತ್ತಾಗ್ತಿರುತ್ತೆ. ಆಮೇಲೆ ಇಲ್ಲಿ 13 ಡಾಟ್ಸ್ ಇರುತ್ತೆ, ಓನ್ಲಿ ವೈಟ್ ಡಾಟ್ಸ್. ಅಂದ್ರೆ ನಾನು 13 ಸಖಿಯರ ಜೊತೆಗೆ ಬಂದು ನಿನ್ನ ಮೀಟ್ ಮಾಡ್ತಾ ಇದ್ದೀನಿ ಅಂತ ಅರ್ಥ. ಹಾಗೇನೆ ಕೃಷ್ಣನು ರಾಧೆಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ರು. ಕೃಷ್ಣನ ನೀವು ಅಬ್ಸರ್ವ್ ಮಾಡಿ, ಈ ಕಡೆ ಫ್ಲವರ್ಸ್ ಇರುತ್ತೆ, ನವಿಲ್ಗರಿ ಇರುತ್ತೆ. ಅಂದ್ರೆ ನಾನು ನದಿಯ ಈ ಕಡೆ ಭಾಗದಲ್ಲಿ ಸಿಗ್ತೀನಿ ಅಂತ. ಈ ಕಡೆ ಇದ್ರೆ ನದಿ ಈ ಕಡೆ ಭಾಗದಲ್ಲಿ ಸಿಗ್ತೀನಿ ಅಂತ. 3 ನವಿಲ್ಗರಿ ಇತ್ತು ಅಂದ್ರೆ ನನ್ ಜೊತೆಗೆ ನೀನು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಆ ಸಮಯನ ಕಳಿಬೇಕು ಅಂತ. ಆಮೇಲೆ ಕೊಳಲಿಟ್ಕೊಂಡು ಬಂದ್ರೆ ನಾನು, ಅಂದ್ರೆ ಕೊಳಲಿಟ್ಕೊಂಡು ಸಿಂಬಲ್ ತೋರ್ಸಿದ್ರೆ, ಯಾವಾಗ್ಲೂ ಇಲ್ಲಿ ಅವರು ಇಟ್ಟಿರ್ತಾರೆ, ಕೊಳಲಿಟ್ಕೊಂಡು ಸಿಂಬಲ್ ತೋರ್ಸಿದ್ರೆ ಗೋ ಇರುವಂತ ಪ್ಲೇಸ್, ಹಸುಗಳು ಮೇಯ್ತಾ ಇರುವಂತ ಪ್ಲೇಸ್ ಅಲ್ಲಿ ಸಿಗ್ತೀನಿ ನಾನು ಅಂತ ಅರ್ಥ. ಸೊ ಹಿಂಗೆ ಅವ್ರು ಸಿಗ್ನಲ್ ನ ಕೊಡ್ತಿದ್ರಂತೆ. ಇದು ಸತ್ಯ. ಎಷ್ಟ್ ಜನಕ್ಕೆ ಗೊತ್ತೋ ಗೊತ್ತಿಲ್ಲ, ಫಸ್ಟ್ ಟೈಮ್ ಕೇಳಿರೋದು, ತಿಳ್ಕೋಬಹುದು ಇದೆ. ಸೊ ಹಿಂಗ ಸೋಲ್ಮೇಟ್ ಅಂದ್ರೆ ಹಿಂಗ್ ಕಮ್ಯುನಿಕೇಶನ್ ಇರುತ್ತೆ, ಹಿಂಗೆ ಕಮ್ಯುನಿಕೇಶನ್ ಮಾಡ್ತಾರೆ. ನಾನು ವಾದ ಮಾಡೋದಿರೋದಿಲ್ಲ, ನಾನು ಸೋಲ್ಮೇಟು, ನಾನು ಹಿಂಗೆ ಇರ್ಬೇಕು ಹಂಗೆ. ಸಿ ಎಷ್ಟೊಂದು ಬ್ಯಾಡ್ ಸ್ಟೋರೀಸ್ ಇದೆ ಅವ್ರಿಬ್ಬರ ಮಧ್ಯ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ, ಬಟ್ ದೇ ಸ್ಟಿಲ್ ಟುಗೆದರ್, ದೇ ಆರ್ ಸೋಲ್ಮೇಟ್. ಆ ರೀತಿ ಸಂಬಂಧ ಇರುತ್ತೆ. ಅದಕ್ಕೇನೆ ಪರ್ಟಿಕ್ಯುಲರ್ ಆಗಿ ನಾನು ಹೇಳ್ತಾ ಇರೋದು, ಫ್ರೆಂಡ್ಸ್, ಫ್ಯಾಮಿಲಿ, ಹಸ್ಬೆಂಡ್ ವೈಫ್, ಯಾರು ಬೇಜಾರಾಗ್ಬೇಡಿ. ಇದು ಕೆಲವೊಬ್ಬರಿಗೆ ಅರ್ಥಪೂರ್ಣವಾಗಿ ಅರ್ಥ ಆಗ್ಬೇಕಂತ ಹೇಳ್ತಿದೀನಿ. ಇವರು ಮ್ಯಾರಿಡ್ ಇರ್ತಾರೆ, ಬಟ್ ದ ಮೇಲ್ ಫೀಮೇಲ್ ವೆರಿ ಕ್ಲೋಸ್ ಇರ್ತಾರೆ. ಬೇರೆಯವರು ನಾಟ್ ಎಕ್ಸಾಕ್ಟ್ಲಿ ದಟ್ ಲಸ್ಟ್ ಇರೋದಿಲ್ಲ ಅವ್ರ ಮಧ್ಯ, ಅಥವಾ ನಾಟ್ ಎಕ್ಸಾಕ್ಟ್ಲಿ ಎಕ್ಸ್ಪೆಕ್ಟೇಷನ್, ಮನಿ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ. ಜಸ್ಟ್ ದೇ ಸಪೋರ್ಟ್ ಈಚ್ ಅದರ್ ಮೆಂಟಲಿ. ಸೊ ದೇ ಆರ್ ಆಲ್ಸೋ ಸೋಲ್ಮೇಟ್, ಲೈಕ್ ಫ್ರೆಂಡ್ಸ್ ಅಂತ ಹೇಳ್ಬೋದು. ಓಕೆ ಓಕೆ. ಆ ರೀತಿ. ಆಮೇಲೆ ಕೆಲವೊಬ್ರು ವಯಸ್ಸಿನ ಅಂತರ ಜಾಸ್ತಿ ಇರುತ್ತೆ, 20 ವರ್ಷ 40 ವರ್ಷ ವಯಸ್ಸಿನ ಅಂತರ ಇರುತ್ತೆ, ಬಟ್ ಸ್ಟಿಲ್ ದೇ ಆರ್ ಇನ್ ಫ್ರೆಂಡ್ ರಿಲೇಶನ್ಶಿಪ್. ಮೇಲ್ ಆಗ್ಬೋದು, ಮೇಲ್ ಫೀಮೇಲ್ ಆಗ್ಬೋದು, ಫೀಮೇಲ್ ಆಗ್ಬೋದು. ದೇ ಸಪೋರ್ಟ್ ಈಚ್ ಅದರ್, ದೇ ಆರ್ ಆಲ್ಸೋ ಸೋಲ್ಮೇಟ್. ಓಕೆ ಓಕೆ. ಬಟ್ ಟ್ವಿನ್ ಫ್ಲೇಮ್ ಆಗ್ಲಿ ಸೋಲ್ಮೇಟ್ ಆಗ್ಲಿ ಎಲ್ಲಾ ರೋಸಿ ಇರಲ್ಲ ಎಲ್ಲ. ಆಮೇಲೆ ಇಲ್ಲ ಮೇಡಮ್ ಎಲ್ಲಾರ್ದು ಟ್ವಿನ್ ಫ್ಲೇಮು ಸೋಲ್ ಜರ್ನಿ ಇರತ್ತಾ ಅಂದ್ರೆ ನೋ, ನಾರ್ಮಲ್ ಇರುತ್ತೆ. ನಮ್ ತರ ನಾರ್ಮಲ್ ಬಟ್ ರೆಕಗ್ನೈಸ್ ಅಂದ್ರೆ ನಮ್ಗೆ ಅದು ನಮ್ ಇಂಟ್ಯೂಷನ್ ಅನ್ಸುತ್ತೆ ಅಲ್ವಾ? ಅಂದ್ರೆ ನಾವು ತುಂಬಾ ಜನಕ್ಕೆ ಅನ್ಸುತ್ತೆ, ಇದು ನಂದು ಟ್ವಿನ್ ಫ್ಲೇಮ್ ಜರ್ನಿ, ನನ್ ಸೋಲ್ಮೇಟ್ ಜರ್ನಿ ಅನ್ಸುತ್ತೆ, ಇಂಟ್ಯೂಷನ್ ಪ್ರಕಾರ ಅನ್ಸುತ್ತೆ. ಓಕೆ. ಇವಾಗ ಇಂಟ್ಯೂಷನ್ ಬಗ್ಗೆ ಮಾತಾಡ್ತಾ ಇದ್ವಿ. ಇವಾಗ ಇಂಟ್ಯೂಷನ್ ಕೆಲವೊಂದ್ಸಲ ನನಗೆ ಏನ್ ಅನ್ಸುತ್ತೆ ಅಂದ್ರೆ, ಇಂಟ್ಯೂಷನ್ ಎಲ್ಲೋ ಒಂದ್ ಕಡೆ ನಮಗೆ ಮಿಸ್ಲೀಡ್ ಮಾಡುತ್ತಾ ಅಂತ. ಯಾಕಂದ್ರೆ ತುಂಬಾ ಓವರ್ ಥಿಂಕ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಇವಾಗ ಎಕ್ಸಾಂಪಲ್, ಮುಂಚೆ ಎಲ್ಲ ಹೆಂಗ್ ಯೂಸ್ ಮಾಡಿ, ಇವಾಗ ಬೆಕ್ಕಡ್ಡ ಹೋದ್ರೆ ಈ ಒಂದ್ ಅರ್ಥ, ಕಾರಿಂದ ಹೋಗುವಾಗ ಇನ್ನೊಬ್ರು ಯಾರೋ ಪ್ರೆಗ್ನೆಂಟ್ ಲೇಡಿ ಬರ್ಬಾರ್ದು, ಅಥವಾ ವಿಡೋ ಬರ್ಬಾರ್ದು, ಈ ತರದೆಲ್ಲ ಇರುತ್ತೆ. ಸೊ ಅದು ಒಂದ್ ಕಡೆ ಎಷ್ಟೊಂದ್ ಕಡೆ ಎಕ್ಸ್ಪ್ಲೋಟೇಷನ್ ಆಯ್ತು. ಸೊ ಅದು ಇಂಟ್ಯೂಷನ್ ಅಂತ ಸ್ಟಾರ್ಟ್ ಮಾಡಿದ್ರು. ಸೊ ಎಲ್ಲಿಗೆ ಅಪ್ಲೈ ಮಾಡ್ಬೇಕು, ಎಲ್ಲಿ ಅಪ್ಲೈ ಮಾಡಬಾರ್ದು, ಯಾವ್ದು ನಿಜವಾದ ಇಂಟ್ಯೂಷನ್, ಯಾವ್ದು ನಮ್ ಮೂಢನಂಬಿಕೆ? ಗುಡ್. ಇದರಲ್ಲಿ ಮತ್ತೆ ಹೇಳ್ತೀನಿ, ಇದನ್ನೆಲ್ಲ ಯಾರು ನಂಬ್ತೀರಾ ಫೈನ್, ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಿದೀನಿ. ಮೇಡಮ್ ಇದನ್ನೆಲ್ಲ ಇವಾಗ್ಲೂ ನಂಬ್ತೀರಾ ಅಂತ ಕ್ವಶನ್ ಮಾಡೋರಿಗೆ ಅಲ್ಲ. ಸೊ ಬೆಕ್ಕಡ್ಡ ಹೋಗೋದ್ರ ಬಗ್ಗೆ ನಾನು ಹೇಳ್ಬೇಕು ಅಂದ್ರೆ, ಎಸ್ ಅದು ಟ್ರೂ, ಅಭಿಷೇಕನ ಆಗತ್ತೆ ಅಂತ ಅಲ್ಲ, ಇಟ್ಸ್ ಅ ಹಿಂಟ್, ಆಗಬಹುದು, ಮೇ ಬಿ ಅ ಚಾನ್ಸಸ್. ಆಮೇಲೆ ಸ್ವಲ್ಪ ವೆಯ್ಟ್ ಮಾಡಿ ಹೋಗು ಅನ್ನೋದು. ಬಿಕಾಸ್ ಸ್ಪಿರಿಚುವಲ್ ಅನಿಮಲ್ಸ್ ಇರೋದು ಸತ್ಯ. ಸ್ಪಿರಿಚುವಲ್ ಅನಿಮಲ್ಸ್ ನಮ್ಗಿರೋದೇ ಮೆಸೆಂಜರ್ ಆಗಿ ವರ್ಕ್ ಕೆಲಸ ಮಾಡೋದಕ್ಕೆ. ಅವರಿಂದ ಏನೋ ಒಂದು ಮೆಸೇಜ್ ಬಂದಿದೆ ಅಂದ್ರೆ, ಮೈಟ್ ಬಿ ಪಾಸಿಟಿವ್, ಮೈಟ್ ಬಿ ನೆಗೆಟಿವ್, ಸ್ವಲ್ಪ ವೆಯ್ಟ್ ಮಾಡಿ ಮುಂದೆ ಹೋಗು ಅಂತ ಅರ್ಥ. ಆಮೇಲೆ ವಿಡೋ ಬರಬಾರ್ದು, ಅಥವಾ ಎಲ್ಲಾರು ಹೋಗ್ಬೇಕಾದ್ರೆ ಪ್ರೆಗ್ನೆಂಟ್ ಲೇಡಿ ಬರಬಾರ್ದು ಅಂತೆಲ್ಲ ಹೇಳ್ತಾರೆ. ಇನ್ನೂ ಒಂದು ಅದಕ್ಕೆ ಕಾರಣ ಇದೆ.
ನಿಮ್ಮ ಮೈಂಡ್ ಡೈವರ್ಟ್ ಆಗುವಂತ ಚಾನ್ಸಸ್ ಇರುತ್ತೆ. ನಾನು ನಿಮ್ಗೆ ಹೇಳಿದೆ 90% ನಮ್ಮ ಬಾಡಿ ನೀರಿಂದ ಆಗಿದೆ ಅಂತ. ವಾಟ್ ಐ ವಿಲ್ ಥಿಂಕ್ ದಟ್ ಐ ವಿಲ್ ಬಿಕಮ್. ನೀವು ಅದನ್ನ ನೋಡಿದ ತಕ್ಷಣ ಆಲ್ರೆಡಿ ಯಾರೋ ಒಬ್ರು ಹೇಳ್ಬಿಟ್ಟಿದ್ದಾರೆ ನೆಗೆಟಿವ್ ಅಂತ, ಅಯ್ಯೋ ಇನ್ನ ನೋಡ್ಬಿಟ್ಟೆ ಇನ್ನೇನಾಗತ್ತೋ ಅಂತ ಇಟ್ಸ್ ಸೀಲ್ ಹಾಗೆ ಆಗತ್ತೆ ನೆಗೆಟಿವ್. ಓಕೆ ಓಕೆ. ಅದೇ ನೀವು ಅವರ ನೋಡಿ ಇಗ್ನೋರ್ ಮಾಡಿದ್ರೆ, ನಮ್ ತರ ಅವರು ಹ್ಯೂಮನ್ ಬೀಯಿಂಗ್, ನಾವಿರೋದೇ ಇಷ್ಟು ಜಾಗದಲ್ಲಿ, ಅವ್ರು ಇಲ್ಲೇ ಇದ್ದಾರೆ ನಮಗ್ ಸಿಕ್ಕಿದ್ದಾರೆ ಅಂತ ಇವ್ ನೆಗ್ಲೆಕ್ಟ್, ಅದೇನು ಆಗೋದಿಲ್ಲ. ಇಟ್ಸ್ ಆಲ್ ನಮ್ಮ ಸ್ಪೆಲ್ ಮತ್ತೆ ನಿನ್ ಮೈಂಡ್ ಮೇಲೆ ಕಂಪ್ಲೀಟ್ಲಿ ಡಿಪೆಂಡ್ ಆಗಿದೆ. ಇವಾಗ ಸ್ವಲ್ಪ ಸಬ್ಜೆಕ್ಟ್ ನ ಶಿಫ್ಟ್ ಮಾಡೋಣ, 7 ಚಕ್ರ ಬಗ್ಗೆ ಮಾತಾಡೋಣ. ವೆರಿ ಇಂಟ್ರೆಸ್ಟಿಂಗ್. ಅದು ನನ್ಗೆ ಚಕ್ರ ತುಂಬಾ ಡಿಫ್ರೆಂಟ್ ಟೈಪ್ ಆಫ್ ಏನು ಅಂಡರ್ಸ್ಟ್ಯಾಂಡಿಂಗ್ ಇದೆ ಒಬ್ಬೊಬ್ರಿಗೆ ಒಂದೊಂದು. ಅಂದ್ರೆ ಕೆಲವ್ರು ಹೇಳ್ತಾರೆ ಆಲ್ರೆಡಿ ನಿಮ್ಮಲ್ಲಿ 7 ಚಕ್ರ ಆಕ್ಟಿವೇಟ್ ಆಗಿರುತ್ತೆ, ಒಂದೊಂದ್ಸರಿ ಒಂದೊಂದು ಡಾಮಿನೇಟ್ ಮಾಡ್ತಾ ಇರತ್ತೆ, ಸೊ ಇದೆಲ್ಲ ನಾನ್ ಸೆನ್ಸ್ ಅಂತಾನು ಹೇಳ್ತಾರೆ. ಕೆಲವರು ಅದನ್ನೇ ಇಟ್ಕೊಂಡು ತುಂಬಾ ಸಾಧನೆ ಮಾಡ್ತಾರೆ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಏನು, ನೀವೇನ್ ಹೇಳ್ಕೊಡ್ತೀರಾ? ಎಸ್, 7 ಚಕ್ರ ನಿಮ್ಮೊಳಗೆ ಆಕ್ಟಿವ್ ಆಗಿ ಇರತ್ತಾ? ಆನ್ಸರ್ ಈಸ್ ಎಸ್, ಆಕ್ಟಿವ್ ಆಗಿರತ್ತೆ. ಅದಕ್ಕೆ ಕ್ಲೆನ್ಸಿಂಗ್ ನೀವು ಮಾಡ್ತಿದ್ದೀರಾ, ಅದು ಇಂಪಾರ್ಟೆಂಟ್. ನೆಕ್ಸ್ಟ್, ಅದು ಬ್ಲಾಕ್ ಆಗಿದ್ಯಾ, ಮತ್ತೆ ಹೆಂಗೆ ಅದನ್ನ ಯೂಸಸ್ ಅದರಿಂದ ನಾನು ಹೆಂಗೆ ಯೂಸಸ್ ನ ತಗೋಬಹುದು, ಇದು ಇಂಪಾರ್ಟೆಂಟ್. 7 ಚಕ್ರ ಸಮ್ಮಾರ್ದ ಅದರ್ ವೇ ವರ್ಕ್ ಆಗ್ತಿರುತ್ತೆ, ಅದಕ್ಕೆ ನಾವು ಮೂವ್ಮೆಂಟ್ ಆಗ್ತಾ ಇದೀವಿ. ಬ್ಲಾಕ್ ಆದ್ರೆ ಹೆಲ್ತ್ ಪ್ರಾಬ್ಲಮ್ಸ್, ಇದು ಮೇನ್. ಮತ್ತೆ ಹೇಳ್ತಾ ಇದೀನಿ, ಮೇನ್ ಆಗಿ ಮಾತ್ರ ಇಲ್ಲಿ ನಾವು ಮಾತಾಡ್ತಾ ಇದೀವಿ, ಇನ್ ಡೆಪ್ತ್ ಹೋಗ್ತಾ ಇಲ್ಲ. ಸೊ 7 ಚಕ್ರ ಬ್ಲಾಕ್ ಆದ್ರೆ ನೆಗೆಟಿವಿಟಿ ಅನ್ಸತ್ತೆ, ಕಾಯಿಲೆಗಳು ಬರುತ್ತೆ, ಓವರ್ ಥಿಂಕ್ ಆಗತ್ತೆ, ನಿದ್ದೆ ಬರ್ದೇ ಇರುವಂಥದ್ದು, ಬ್ಯಾಡ್ ಡಿಸಿಷನ್ಸ್ ನ ತಗೊಳ್ಳುವಂಥದ್ದು, ಅನ್ಹೆಲ್ದಿ ಫುಡ್ ಹ್ಯಾಬಿಟ್ಸ್, ಇದೆಲ್ಲ ಚಕ್ರಾಸಿಂದ ಬರುವಂತ, ಬ್ಲಾಕ್ ಆದ್ರೆ ಬರುವಂಥದ್ದು. ಚಕ್ರಾಸ್ನ ಕ್ಲೆನ್ಸ್ ಮಾಡ್ಕೊಬೇಕು. ಆಕ್ಟಿವ್ ಅನ್ನೋದು ಬೇರೆ. ಆಕ್ಟಿವ್ ಅಂದ್ರೆ ಥರ್ಡ್ ಐ ಆಕ್ಟಿವ್ ಮಾಡ್ಕೊಂಡ್ರೆ ನಾವು ಪ್ರಿಡಿಕ್ಷನ್ಸ್ ಮಾಡ್ಬೋದು. ಕ್ರೌನ್ ಚಕ್ರ ಆಕ್ಟಿವ್ ಮಾಡ್ಕೊಂಡ್ರೆ ಬಿಕಮ್ ಸದ್ಗುರು, ಅದು ಆ ಲೆವೆಲ್ ಬೇರೆ. ನೀವು ಕ್ಲೆನ್ಸ್ ಮಾಡ್ಕೊಬೇಕು ಅಂದ್ರೆ, ಈಗ ಪಾತ್ರೆನ ನಾವು ಹೆಂಗೆ ತೊಳೆದು ಒಣಗಿಸಿ ಆಮೇಲೆ ಮತ್ತೆ ಯೂಸ್ ಮಾಡ್ತೀವಿ, ಆ ರೀತಿ ನಿಮ್ಮ ಚಕ್ರ ಮೆಡಿಟೇಷನ್, ಚಕ್ರ ಹೀಲಿಂಗ್ ಮಾಡ್ಕೊಂಡ್ರೆ ನೀವು ಅನ್ಕೊಂಡಿರುವಂತ ವಿಷಯದಲ್ಲಿ ಬ್ಲಾಕೇಜಸ್ ನ ಕ್ಲಿಯರ್ ಮಾಡೋದಕ್ಕೆ ಹೆಲ್ಪ್ ಮಾಡತ್ತೆ. ನೀವು ಅನ್ಕೊಂಡಿರುವಂತ ಕೆಲಸನ ಅಚೀವ್ ಮಾಡೋದಕ್ಕೆ ಈ 7 ಚಕ್ರ ಹೆಲ್ಪ್ ಮಾಡತ್ತೆ. 7 ಚಕ್ರ ಮೆಡಿಟೇಷನ್. ಶಿಲ್ಪ ಅವ್ರ ಆಡಿಯನ್ಸ್ ಆಗಿರ್ಬೋದು, ನನ್ ಫಾಲೋವರ್ಸ್ ಆಗಿರ್ಬೋದು, ನಿಮ್ಗೆ ಪರ್ಟಿಕ್ಯುಲರ್ ಟಾಪಿಕ್ ಅಲ್ಲೇ ನಾವೇನಾದ್ರು ಡಿಸ್ಕಸ್ ಮಾಡಬೇಕು ಇನ್ನು ಫ್ಯೂಚರ್ ಅಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ಸೊ ದಟ್ ಆ ಟಾಪಿಕ್ ಅಲ್ಲೇನೆ ನಾವು ಡಿಸ್ಕಸ್ ಮಾಡ್ತೀವಿ. ಇದರಲ್ಲಿ ಆದಷ್ಟು ಶಿಲ್ಪ ಅವ್ರ ಕ್ಯೂರಿಯಾಸಿಟಿಗೋ ನಮ್ಮ ಆಡಿಯನ್ಸ್ ಕ್ಯೂರಿಯಾಸಿಟಿಗೋ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇನ್ನ ನೀವು ಯಾವುದನ್ನ ಪರ್ಟಿಕ್ಯುಲರ್ ಆಗಿ ಕೇಳೋದಕ್ಕೆ ಇಷ್ಟಪಡ್ತೀರಾ ಅಂತ ನೀವು ಕಮೆಂಟ್ ಮಾಡಿದ್ರೆ ಆ ಟಾಪಿಕ್ ಅಲ್ಲಿ ನಾವು ನೆಕ್ಸ್ಟ್ ಬರೋ ದಿನಗಳಲ್ಲಿ ಪಾಡ್ಕಾಸ್ಟ್ ನ ಪ್ಲಾನ್ ಮಾಡ್ತೀವಿ. ಇವಾಗ ಟ್ಯಾರೋ ವೆಸ್ಟರ್ನ್ ಕಲ್ಚರ್ ಇಂದ ಬಂದಿರೋದು, ವೆಸ್ಟರ್ನ್ ಸೈಡ್ ಇಂದ ಬಂದಿರೋದು. ಬಟ್ ನೀವು ಇವಾಗ ಕಾಳಿದು ಎಕ್ಸಾಂಪಲ್ ತಗೊಂಡ್ಬಂದಿದ್ದೀರಾ. ಕಾಳಿ ಅನ್ನೋದು ನಮ್ ಇಂಡಿಯನ್ ದೇವತೆ. ಸೊ ಇದು ಏನಾದ್ರೂ ಇಲ್ಲಿ ಬಂದ ಮೇಲೆ ಮಾಡಿಫೈ ಆಗಿರೋದ ಅಥವಾ? ಎಸ್, ಓಕೆ. ಇವಾಗ ಟ್ಯಾರೋ ಕಾರ್ಡ್ ಬೇಸಿಕ್ 78 ಕಾರ್ಡ್ಸ್ ಏನಿತ್ತು ಅದಿತ್ತು. ಇದು ಎಲ್ಲಾನು ಇದು ಮಾಡಿಫೈ ಆಗಿರೋದು. ಲೈಕ್ ಅಸ್, ನನಗೆ ಕಾಳಿ ಸಾಧನೆ ಮಾಡಿದೀನಿ, ನಾನು ಒಂದು ಕಾರ್ಡ್ ಕ್ರಿಯೇಟ್ ಮಾಡ್ತೀನಿ ಎಕ್ಸಾಂಪಲ್. ಇನ್ನೊಬ್ರು ಕೃಷ್ಣ ಡಿವೋಟೀಸ್ ಇರ್ತಾರೆ, ಅದರಲ್ಲಿ ಅವರು ಕೃಷ್ಣ ನಮ್ ತರದವ್ರೆ ಅಂದ್ರೆ ಟ್ಯಾರೋ ರೀಡರ್ಸ್ ಆಗಿರಬಹುದು ಅಥವಾ ಸ್ಪಿರಿಚುವಲ್ ಬೀಯಿಂಗ್ಸ್ ಯಾರಾದ್ರೂ ಆಗಿರ್ಬಹುದು, ಅವರು ಕ್ರಿಯೇಟ್ ಮಾಡಿರ್ತಾರೆ. ಏಂಜಲ್ ಡೆಕ್ ಆಗಿರಬಹುದು, ರೊಮ್ಯಾಂಟಿಕ್ ಏಂಜಲ್, ಕಾಳಿ ಡೆಕ್ ಅಗೇನ್ ಕಾಳಿ ಸಾಧನೆ ಮಾಡಿರುವಂತವ್ರು, ಅದರಲ್ಲಿ ನಾಲೆಡ್ಜ್ ಇರುವಂತವ್ರು ಕ್ರಿಯೇಟ್ ಮಾಡಿರ್ತಾರೆ. ಕೃಷ್ಣ ಡೆಕ್ ಇದೆ, ಮಹಾಭಾರತ ಇದೆ, ರಾಮಾಯಣ ಡೆಕ್ ಇದೆ, ಕೃಷ್ಣ ಡೆಕ್ ಇದೆ. ಆಮೇಲೆ ಓನ್ಲಿ ಲೇಡಿ ಗಾಡೆಸಸ್ ಅಂದ್ರೆ ಲಕ್ಷ್ಮಿ, ಸರಸ್ವತಿ, ಆ ತರದ ಕಾರ್ಡ್ಸೇ ಇದೆ. ಲಕ್ಷ್ಮಿ ಕಾರ್ಡ್ಸ್ ಅಂತಾನೆ ಇದೆ, ಓನ್ಲಿ ಲಕ್ಷ್ಮಿ. ಗಣೇಶ ಕಾರ್ಡ್ ಇದೆ, ಓನ್ಲಿ ಗಣೇಶ ಮೆಸೇಜಸ್. ಇಂಡಿಯನ್ಸ್ ಕ್ರಿಯೇಟ್ ಮಾಡಿರೋದು, ಇಂಡಿಯನ್ಸೇ ಕ್ರಿಯೇಟ್ ಮಾಡಿ. ನಾನೇ ಓನ್ ಆಗಿ ಟ್ಯಾರೋ ಡೆಕ್ ನ ಕ್ರಿಯೇಟ್ ಮಾಡಿರೋದು. ನಾವ್ ಇದು ಡಿಸ್ಕಸ್ ಆಗುತ್ತಾ ಇಲ್ವಾ ಅಂತ ನಾನು ತಂದಿಲ್ಲ. ಮೈಟ್ ಬಿ ನಾನು ನಿಮಗೆ ಫೋಟೋ ಕಳಿಸ್ತೀನಿ ಅದನ್ನ. ನಾನೇ ಓನ್ ಸ್ಟಾರ್ಟಿಂಗ್ ಅಲ್ಲಿ ಕ್ರಿಯೇಟ್ ಮಾಡಿರೋದು, ಸನ್ಗೆ ನಾನೇ ಡ್ರಾಯಿಂಗ್ ಮಾಡಿರೋದು. ಆ ತರ ಅದ್ರಲ್ಲೇ ನಾನು ರೀಡಿಂಗ್ಸು ಮಾಡಿದ್ದೀನಿ. ಈಗ್ಲೂ ಇದೆ ನನ್ನ ಹತ್ರ. ಆ ತರ ಐ ಕ್ರಿಯೇಟೆಡ್. ಈಗ್ಲೂ ನನ್ಗೆ ಐಡಿಯಾ ಇದೆ, ಇನ್ ಫ್ಯೂಚರ್ ಅಲ್ಲಿ ಮೈಟ್ ಬಿ
ನಾನು ಕ್ರಿಯೇಟ್ ಮಾಡ್ಬೋದು ಒಂದು ಕಾರ್ಡ್. ನೀವು ನಿಮಗೆ ಪರ್ಸನಲ್ ಆಗು ನೀವು ಯೂಸ್ ಮಾಡ್ಕೊಂತೀರಾ ನಿಮ್ದೇನೋ ಪ್ರೆಡಿಕ್ಷನ್ ಅಥವಾ ನಿಮ್ಗೇನೋ ಡೌಟ್ ಇತ್ತು ಈ ತರದಕ್ಕೆಲ್ಲ? ನಮ್ ಪರ್ಸನಲ್ಗೆ ಟ್ಯಾರೋ ಬೇಡ ನನ್ಗೆ, ಹಂಗೆ ಇಂಟ್ಯೂಷನ್. ಓಕೆ, ಹಂಗೆ ಇಂಟ್ಯೂಷನ್ ಬರುತ್ತೆ. ಹಂಗೇನೆ ಎಸ್, ನಮಗೂ ಪನಿಷ್ಮೆಂಟ್ ಸಿಗತ್ತೆ. ಇಟ್ಸ್ ನಾಟ್ ಲೈಕ್ ದಟ್ ನಾನ್ ಟ್ಯಾರೋ ರೀಡರು ನಂಗೆ ಯಾವಾಗ್ಲೂ ಒಳ್ಳೇದೇ ಆಗತ್ತೆ, ನಾನು ಅನ್ಕೊಂಡಂಗೆ ಆಗ್ತಾ ಇರತ್ತೆ. ಈವನ್ ಐ ಬಿಲೀವ್ ಕರ್ಮ, ಈವನ್ ಐ ವಿಲ್ ಗೆಟ್ ಪನಿಷ್ಡ್. ನನಗೂ ಕೆಲವೊಂದು ಓಲ್ಡ್ ಸೈಕಲ್ಸ್ ನ ಬ್ರೇಕ್ ಮಾಡೋದಿದೆ. ನನಗೂ ಆನ್ಸೆಸ್ಟರ್ಸ್ ಎನರ್ಜಿ ಇರುತ್ತೆ. ಒಂದಷ್ಟು ಜನನ ಹೀಲ್ ಮಾಡೋ ಪ್ರಾಸೆಸ್ ನನಗೂ ಇರುತ್ತೆ, ನನ್ನನ್ನು ಹೀಲ್ ಮಾಡ್ಕೊಳ್ಳೋದು ಇರುತ್ತೆ. ಸೊ ಎಸ್, ಎಲ್ಲಾ ಟೈಮಲ್ಲೂ ಕಾರ್ಡ್ ಹೆಲ್ಪ್ ನಾನು ತಗೊಳಲ್ಲ, ನನ್ಗೆ ಇಂಟ್ಯೂಷನ್ ಬರುತ್ತೆ. ಈ ಒಂದು ಇದನ್ ಕೇಳಿದೀನಿ ನಾನು, ಹಿಂದೆ ಸ್ಪಿರಿಟ್ ನಿಂತ್ಕೊಂಡು ಹೇಳ್ತಾ ಇರತ್ತೆ ಪ್ರೆಡಿಕ್ಟ್ ಮಾಡೋರ್ಗೆ ಅಂತ. ಇಸ್ ಇಟ್ ಟ್ರೂ? ಎಸ್, 100%. ಓಕೆ. ಹಿಂದೆ ಎಸ್, ಹಿಂದೆನು, ಬಟ್ ನನಗೆ ಜಾಸ್ತಿ ಲೆಫ್ಟ್ ಇಯರ್ ಇಂದ ಕೇಳಿಸುತ್ತೆ. ಓ, ನಿಜವಾಗ್ಲೂ? ಅಂದ್ರೆ ಇವಾಗ ಲೈಕ್ ನಾನೇನೋ ಒಂದು ಕ್ವಶನ್ ಕೇಳ್ತೀನಿ, ಅದಕ್ಕೆ ಎಸ್ ಆರ್ ನೋ ಅಥವಾ ಏನು ಅನ್ನೋದು ನಿಮ್ಗೆ ಲೈಕ್ ಸ್ಪಿರಿಟ್ ಇಂದ ನಿಮ್ಗೆ ಏಂಜಲ್ಸ್ ಇಂದ ನಮಗೆ ಕೆಲವೊಂದು ಮೆಸೇಜಸ್ ಬರುತ್ತೆ. ಅಂದ್ರೆ ಲೈಕ್ ಡು ಯು ಹಿಯರ್ ಲೈಕ್ ಕ್ಲಿಯರ್ ಆಗಿ ಹಿಂಗೆ ನಾವು ಮಾತಾಡೋ ತರ ಪಿಸು ಮಾತು ತರ ಕೇಳಿಸುತ್ತೆ. ಓಕೆ. ಬಿ ಸೌಂಡ್ ಆಗಿರ್ಬಹುದು, ಬಿ ಅನ್ನೋದಾಗಿರ್ಬಹುದು, ಅಥವಾ ಚಿಕ್ಕದಾಗಿ ಬೆಲ್ ಸೌಂಡ್, ತುಂಬಾ ದೂರದಲ್ಲೆಲ್ಲೋ ಬೆಲ್ ಸೌಂಡ್ ಕೇಳತ್ತೆ. ಆಮೇಲೆ ನಿಮ್ಗೆ ಏಂಜಲ್ಸ್ ಎಕ್ಸಾಕ್ಟ್ ಆಗಿ ನೀವು ಮಾತಾಡೋ ಭಾಷೆಯಲ್ಲೇನೆ ಮೆಸೇಜ್ ಕೊಡ. ನಾನು ಅದೇ ಕೇಳ್ತಿದ್ದೆ, ಏನ್ ಲ್ಯಾಂಗ್ವೇಜ್ ಯೂಸ್ ಮಾಡುತ್ತೆ ಅಂತ. ಬೇರೆಯವರೆಲ್ಲ ತುಂಬಾ ಜನ ತಪ್ಪು ತಿಳ್ಕೊಂಡಿದ್ದಾರೆ. ಸೇಮ್ ಕನ್ನಡದಲ್ಲಿನೇ ಹೇಳತ್ತೆ, ಅದು ಇಂಗ್ಲಿಷ್ ಅಲ್ಲೇ ಹೇಳತ್ತೆ, ಹಂಗೆ ಹೇಳಲ್ಲ. ಸಮ್ ಸೈನ್ ಲ್ಯಾಂಗ್ವೇಜಸ್ ಅಲ್ಲಿ ಹೇಳತ್ತೆ, ಅಥವಾ ಸಮ್ ಸಿಂಬಾಲ್ಸ್ ಇಂದ. ನಾನು ಲೈಟ್ ಕೋಡ್ಸ್ ನಾನು ಬರ್ದಿದ್ದೀನಿ, ಸಿಂಬಾಲ್ಸ್ ಅದು ರೂನ್ ಸಿಂಬಾಲ್ಸ್ ಆ ತರಾನು ಬರುತ್ತೆ. ಈಗ ಎಕ್ಸಾಂಪಲ್, ಮನಿ ಫ್ಲೋ ಜಾಸ್ತಿ ಆಗತ್ತೆ ನಿನ್ ಲೈಫ್ ಅಲ್ಲಿ, ಫೇಮ್ ನೇಮ್ ಬರುತ್ತೆ ಅಂದ್ರೆ ಈ ತರ ಎಫ್ ತೋರ್ಸತ್ತೆ. ಅಂದ್ರೆ ನಿಮಗೆ ಕಣ್ಣಿಗೆ ಕಾಣಿಸುತ್ತೆ, ವಿಜುವಲೈಸ್ ಆಗುತ್ತೆ. ಈ ಸಿಡ್ಲು ಬಡ್ದಂಗ ಸೌಂಡ್, ಸಿಡ್ಲು ಬಂದಾಗ ಮೋಡದಲ್ಲಿ ಹೆಂಗ್ ಕಾಣುತ್ತೋ ಆ ರೀತಿ ನಮ್ಗೆ ಒಂದು ವಿಜುವಲೈಸೇಷನ್. ಅದು ಗೋಡೆ ಮೇಲೆ ಆಗ್ಬಹುದು, ಮೋಡ ನೋಡಿದಾಗ ಮೋಡದ ಮೇಲೆ ಆಗ್ಬಹುದು. ಒಂದ್ಸತಿ ಟಿವಿ ಆಫ್ ಇರುತ್ತೆ, ಬಟ್ ಐ ಗೆಟ್ ದಟ್ ಸೈನ್, ಆ ತರಾನು ಕಾಣಬಹುದು. ಅಥವಾ ಎಲ್ಲೋ ಒಂದು ಸಿಂಬಾಲ್ ಇರುತ್ತೆ. ಎಕ್ಸಾಂಪಲ್ ನೀವು ನೋಡಬಹುದು, ಯಾವ್ದಾದ್ರು ಗಾಡಿಯಿಂದ ಸ್ಟಿಕ್ಕರ್ಸ್ ಎಲ್ಲ ಅಂಟಿಸಿರ್ತಾರೆ, ಹಂಗು ನಮ್ಗೆ ಇಂಟ್ಯೂಷನ್ ಅಲ್ಲಿ ಕಾಣಿಸತ್ತೆ, ಏನೋ ಒಂದ್ ಕಾಣಿಸುತ್ತೆ. ಆಮೇಲೆ ಒಂದ್ಸತಿ ನನ್ಗೆ ಏಂಜಲ್ಸ್ ಇಲ್ಲಿ ಪ್ರೆಸೆನ್ಸ್ ಇದಾರಾ ಅಂತ ಹಿಂಗೆ ಯಾವ್ದೋ ಒಂದು ಡಿಸ್ಕಷನ್ ನಡೀತಾ ಇತ್ತು. ಅವಾಗ ಅವರು ಮೊಬೈಲ್ ಯೂಸ್ ಮಾಡ್ತಾನೆ ನನ್ನ ಪ್ರಶ್ನೆ ಮಾಡ್ತಾ ಇದ್ರು. ಹಿಂಗ್ ತುಂಬಾ ಜನ ಸಿಕ್ಕಿದಾರೆ ನನಗೆ, ಕ್ಯೂರಿಯಾಸಿಟಿ, ಹಂಗಾರೆ ಇಲ್ಲಿ ಏಂಜಲ್ಸ್ ಪ್ರೆಸೆನ್ಸ್ ಇದಾರ ತೋರ್ಸು ಅಂತ. ಸೊ ಅವಾಗ ಈಗ್ಲೂ ಇದೆ ಅಡ್ವರ್ಟೈಸ್, ನೀವು ಹೋಗಿ ನೋಡಿ, ಗುಡ್ ನೈಟ್ ಒಂದು ಅಡ್ವರ್ಟೈಸ್ ಇದೆ, ಅದ್ರ ಹಿಂದೆ ಸ್ಟ್ಯಾಚ್ಯೂ, ಏಂಜಲ್ ಸ್ಟ್ಯಾಚ್ಯೂ ಇದೆ. ಅವರು ಯೂಟ್ಯೂಬ್ ಪ್ಲೇ ಮಾಡ್ತಾ ಇದ್ರು, ಆ ಅಡ್ವರ್ಟೈಸ್ ಬರ್ತಾ ಇತ್ತು, ನಾನು ಪಾಸ್ ಮಾಡಿ ತೋರಿಸಿದೆ, ಇದು ಹಿಂದೆನೆ ಇದಾರಲ್ಲ ಏಂಜಲ್ ಅಂತ. ಇಟ್ಸ್ ನಾಟ್ ದಟ್ ಪ್ರೆಸೆನ್ಸ್ ಇಲ್ಲೇ ಇರ್ಬೇಕು, ಇಲ್ಲೇ ಏನೋ ವಿಜುವಲೈಸ್ ಕಾಣ್ಬೇಕು ನಿಮ್ಗೆ ಅಂತ. ಇವಾಗ ಎಲ್ಲರ ಕೈಯಲ್ಲೂ ಮೊಬೈಲ್ ಇರೋದ್ರಿಂದ ಈಗ ಮೆಸೆಂಜರ್ ಆಗಿ ಏಂಜಲ್ ಒಂದು ಸೈನ್ಸ್ ನಿಮ್ಗೆ ಎಲ್ಲಿಂದ ಆದ್ರೂ ಸಿಗತ್ತೆ. ಕಿವಿಲೇ ಬಂದ್ ಹೇಳ್ಬೇಕು ಅಂತ ಏನೂ ಇಲ್ಲ, ಒಂದೊಂದು ವಿಷನ್ ಇಂದಾನು ನಿಮ್ಗೆ ಕಾಣಿಸತ್ತೆ. ನಿಮ್ಗಿಲ್ಲ ಈ ತರ ಏನಾದ್ರು ಎಕ್ಸ್ಪೀರಿಯನ್ಸ್ ಆಯ್ತಾ ಇಲ್ಲಿ ನಮ್ಮ ಪಾಡ್ಕಾಸ್ಟ್ ಮಧ್ಯೆ? ವೆರಿ ಪಾಸಿಟಿವ್, ವೆರಿ ಎನರ್ಜೆಟಿಕ್. ಒಂದ್ ರೀತಿ ಹೆಂಗಾಗಿದೆ ಅಂದ್ರೆ, ನಾವೆಲ್ಲ ಏನೋ ಮುಂಚೆನೆ ಇದನ್ನೆಲ್ಲ ಮಾತಾಡ್ಕೊಂಡು ಪ್ರಿಪೇರ್ ಆಗ್ಬಿಟ್ಟಿದೀವೇನೋ ಅಷ್ಟು ಕಂಫರ್ಟ್. ಆಮೇಲೆ ನಮ್ಗೆ ಇದು ಒಂದು ಕೆಫೆ ಆಗಿರೋದ್ರಿಂದ ನೋಡಿ, ದೇವ್ರು ನಮ್ಗೆ ಸಪೋರ್ಟ್ ಮಾಡ್ತಿದ್ರೆ ಇವತ್ತು ಏನು ಡಿಸ್ಟರ್ಬೆನ್ಸ್ ಇಲ್ಲ ಸುತ್ತಮುತ್ತ, ತುಂಬಾ ಕಾಮ್ ಕ್ವೈಟ್ ಆಗಿದ್ದೀವಿ, ಟೈಮ್ ಹೋಗೋದು ಗೊತ್ತಾಗ್ತಿಲ್ಲ. ಆಮೇಲೆ ಯು ಆರ್ ಆಲ್ಸೋ ಸೋ ಇಂಟು ದಿಸ್ ಸಬ್ಜೆಕ್ಟ್ ಆಗಿರೋದ್ರಿಂದ, ಅದೇನೋ ಒಂಥರ ಹೊಟ್ಟೆ ಹಶ್ವಾಗಿರೋರಿಗೆ ಊಟ ಕೊಡೋದು ಅಂತ ಹಂಗಾಗಿದೆ ಇಬ್ಬರಿಗೂ. ತುಂಬಾ ಮಾತಾಡೋ ವಿಷಯಗಳಿದೆ, ಅದು ನಾವ್ ಮಾತಾಡ್ತಾ ಇದೀವಿ. ಇಟ್ಸ್ ಲೈಕ್ ಹೋಮ್ಲಿ ಫೀಲಿಂಗ್, ಅಥವಾ ತವ್ರ ಮನೆಗ್ ಬಂದಾಗ ಹೆಂಗ್ ಫೀಲ್ ಆಗತ್ತಲ್ಲ, ಆ ರೀತಿ ಹೆಂಗ್ ಫೀಲಿಂಗ್ ಅಂದ್ರೆ ನಮ್ ಮನೆ, ನಮ್ ದೇವ್ರು, ಇದು ಹೇಳ್ಕೊಳ್ಳೋದು ಏನೋ ಫಸ್ಟ್ ಟೈಮ್ ಮೀಟ್ ಆಗಿದ್ದೀವಿ ಅಂತ ಅನಿಸ್ತಾ ಇಲ್ಲ ಲಿಟರಲಿ. ಏನೋ ಒಂದು ಮೆಸೇಜ್ ಇದೆ ನನ್ನಿಂದ ನಿಮ್ಮಿಂದ ಯಾರಿಗೋ ತಲುಪೋದಿದೆ. ಅವ್ರ ಕೆಲ್ಸ ಅವ್ರು ಮಾಡಿದಾರೆ, ನಿಮ್ ಕೆಲ್ಸ ನೀವ್ ಮಾಡಿದ್ರೆ, ನಮ್ ಕೆಲ್ಸ ನಾವ್ ಮಾಡಿದ್ವಿ. ಇದು ಯಾರಿಗೆ ಹೆಲ್ಪ್ ಆಗತ್ತೆ, ಯಾರಿಗೆ ಈ ಮೆಸೇಜ್ ತಲುಪತ್ತೆ, ಯಾರಿಗೆ ಟ್ರಿಗರ್ ಆಗತ್ತೆ, ಯಾವ ಟೈಮಿಗೆ ತಲುಪತ್ತೆ, ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಇದು ನಿಮ್ಗೆ ಲೈಫ್ ಚೇಂಜಿಂಗ್ ಮಾಡಬಹುದು, ಅಥವಾ ನಿಮ್ಗೆ ಆಗಿರೋ ಫೇಲ್ಯೂರ್ಸ್ ಬಗ್ಗೆ ಐ ಓಪನಿಂಗ್ ಮಾಡಬಹುದು, ಅಥವಾ ಇನ್ ಮುಂದೆ ಹಿಂಗಿರ್ಬೇಕು ಅನ್ನೋದನ್ನ ಕಲ್ಸ್ಕೊಡ್ಬಹುದು, ಅಥವಾ ಎಸ್ ಐ ಆಮ್ ರೈಟ್ ಅಂತ ಹೇಳ್ಕೊಡ್ಬಹುದು.
ಎನಿಥಿಂಗ್ ಕ್ಯಾನ್ ಹ್ಯಾಪನ್. ನಮ್ ಕೆಲಸ ನಾವ್ ಮಾಡಿದೀವಿ, ಶಿಲ್ಪ ಕೆಲಸ ಶಿಲ್ಪ. ಹಾಗೆ ನೀವ್ ಇನ್ನೊಂದು ಹೇಳಿದ್ರಿ ಆಮೇಲೆ ಇವತ್ತು 27 ನಂಬರ್ 9 999 ನನ್ನ ಕನ್ನಡ ಚಾನಲ್. ಅಂಡ್ ಶುಕ್ರವಾರ ಬೇರೆ, ಶುಕ್ರವಾರ. ಆಮೇಲೆ ನಿನ್ನೆ ಅಷ್ಟೇ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀನಿ, ಕಟೀಲಾಗ ಹೋಗಿ ಬಂದಿದ್ದೀನಿ. ಅದೇ ನಿಮ್ ಪ್ರಸಾದ. ಅಂಡ್ ಇಟ್ಸ್ ಆಲ್ ಇದು ಕೂಡ ಔಟ್ಫುಟ್ ಕೂಡ. ಅಂಡ್ ನವರಾತ್ರಿ ಬರ್ತಾ ಇದೆ, ಅಂಡ್ ಯು ಆರ್ ಫ್ರಮ್ ಮೈಸೂರ್. ಇಟ್ಸ್ ಆಲ್ ಇದೇ ನಮ್ಮ ಏಂಜಲ್ ಕನೆಕ್ಷನ್ಸ್ ಅಥವಾ ನಮ್ಮ ಸ್ಪಿರಿಚುವಲ್ ಬೀಯಿಂಗ್ಸ್ ಅಲ್ಲಿ ಇರುವಂತದ್ದು ಒಂದು. ಇನ್ಫ್ಯಾಕ್ಟ್ ನಾವು ಬೇರೆ ಡೇಟ್ ಫಿಕ್ಸ್ ಮಾಡಿದ್ವಿ, ಅದು ಫೈನಲ್ ಆಗಿ ಇಲ್ಲಿಗೆ ಬಂತು. ದಟ್ ಫ್ರೈಡೆ. ಹೌದೌದು, ಪಾಯಿಂಟ್ ಇಸ್ ಫ್ರೈಡೆ. ಹೌದೌದು. ಮೇ ಬಿ ದೇವಿ ಶಕ್ತಿನೇ ನಮ್ಮಿಬ್ಬರನ್ನ ಇಲ್ಲಿ ಕೂಡ್ಸಿರೋದು, ಅಥವಾ ಈ ಮೆಸೆಂಜರ್ ಆಗಿ ನಾವೇನ್ ಕೆಲಸ ಮಾಡ್ತಿದೀವಿ, ವಿ ಆರ್ ಗಿವಿಂಗ್ 100% ಜಸ್ಟಿಫಿಕೇಶನ್ ಅಂತ ಅನ್ಸುತ್ತೆ. ಹೌದೌದು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಶಿಲ್ಪಾ, ನಿಮಗೆ ಒಳ್ಳೇದಾಗ್ಲಿ. ಇದೇ ರೀತಿ ಇನ್ನೂ ಇಂಟ್ರೆಸ್ಟಿಂಗ್ ಗೆಸ್ಟ್ಸ್ ನ ಕರ್ಕೊಂಡು ಬಂದು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನ ನಿಮ್ಮ ಆಡಿಯನ್ಸ್ಗೂ ಕೊಡಿ. ಜೊತೆಗೆ ನೀವು ಲರ್ನ್ ಮಾಡಿ, ಬಿಕಾಸ್ ಯು ಗಾಟ್ ದಟ್ ಮೆಸೇಜ್ ಫ್ರಮ್ ಕಾಳಿ. ನಿಮ್ಮ ಕಡೆಯಿಂದ ಆಗುವಂತ ಕೆಲಸ ಜಾಸ್ತಿ ಇದೆ. ಯಾವಾಗ ನಾವು ದೇವಿ ಆರಾಧನೆಯಲ್ಲಿ ಬರ್ತೀವಿ, ನಾವು ಅನ್ನೋದಕ್ಕಿಂತ ಬೇರೆಯವ್ರಿಗೆ ಹೆಲ್ಪ್ ಮಾಡೋದ್ರಲ್ಲಿ ನಮ್ಮ ಪಾತ್ರ ಜಾಸ್ತಿ ಇರುತ್ತೆ. ಸೊ ಇವರ ಆನ್ ದ ಪಾತ್. ಆಲ್ ದ ಬೆಸ್ಟ್. ಅಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಚೇತನ್ ಅವರಿಗೆ. ಅವರು ನಮ್ಮ ಇಷ್ಟು ಪೇಷನ್ಸ್ ಆಗಿ ಶೂಟ್ ಮಾಡೋದಾಗಿರ್ಬೋದು, ಲೈಟಿಂಗ್ ಇಂದ ಆಗಿರ್ಬಹುದು, ನಮ್ಗೊಂದ್ ಸ್ವಲ್ಪ ಗೈಡೆನ್ಸ್ ಕೊಡೋದಾಗಿರ್ಬಹುದು, ನಮ್ ಜೊತೆಗೆ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ಸಪೋರ್ಟ್ ಮಾಡಿದ್ದ ಚೇತನ್ಗೆ ಸ್ಪೆಷಲ್ ಥ್ಯಾಂಕ್ಸ್. ಅಂಡ್ ಶಿಲ್ಪಾಗೆ ಥ್ಯಾಂಕ್ ಯು ಸೋ ಮಚ್. ಇದೊಂದು ಅಪರ್ಚುನಿಟಿ, ಒಂದು ಚಿಕ್ಕ ಅಳಿಲಿ ಸೇವೆ ನಂಗೆ ಮಾಡೋದಕ್ಕೆ ಕೊಟ್ಟಿದ್ದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ನಂದೇನು ಸೇವೆ ಇಲ್ಲ, ನಿಮ್ದು ಆಕ್ಚುಲಿ ಇದೆಲ್ಲ ನೀವೇ ತುಂಬಾ ಜನಕ್ಕೆ ತುಂಬಾ ಗೈಡ್ ಮಾಡ್ತಾ ಇದ್ದೀರಾ. ನಾನ್ ಜಸ್ಟ್ ಅದು ಕ್ವಶನ್ ಟ್ರಿಗರ್ ಮಾಡ್ತಾ ಇದ್ದೀನಿ, ಬಟ್ ಆನ್ಸರ್ಸ್ ಎಲ್ಲ ನಿಮ್ದು. ಸೊ ತುಂಬಾ ಜನಕ್ಕೆ ಹೆಲ್ಪ್ ಆಲ್ರೆಡಿ ಆಗ್ತಾ ಇದೆ. ಇನ್ ಮುಂದೆ ಇದ್ರಲ್ಲಿ ದೇವಿ ಟಾಪಿಕ್ಸ್ ಎಲ್ಲ ಮಾತಾಡಿದೀವಿ, ಸಾಧನಗಳ ಬಗ್ಗೆ ಮಾತಾಡಿದೀವಿ. ನೀವು ಹೇಳ್ದಂಗೆ ಏನಾದ್ರೂ ಕ್ವಶನ್ಸ್ ನೀವು ಪರ್ಟಿಕ್ಯುಲರ್ ಆಗಿ ಆಡಿಯನ್ಸ್ ಯಾವ್ದಾದ್ರು ಕಮೆಂಟ್ ಮಾಡಿದ್ರೆ ನೆಕ್ಸ್ಟ್ ಎಪಿಸೋಡ್ ಡೆಫಿನೆಟ್ಲಿ ಅದ್ರ ಬಗ್ಗೆ ಮಾಡೋಣ. ಶೋರ್. ಎಕ್ಸ್ಟ್ರಾ ಮಾಹಿತಿ ಬೇಕು ಅಂತ ನೀವು ಕಮೆಂಟ್ ಮಾಡಿದ್ರೆ ನಾನು ಶಿಲ್ಪ ವರ್ಕ್ ಆನ್ ದಟ್, ವಿಲ್ ಕಮ್ ಅಪ್ ವಿತ್ ನ್ಯೂ ಎಪಿಸೋಡ್. Thank you so much. Thank you.